ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮೋ ಭಗವತೆ ತಸ್ಮೈ ಪ್ರಾಣಾದಿ ಪ್ರಭವಿಷ್ಣವೇ ಮಂದಾನಂದ ಸಾಂದ್ರಾಯ ವಾಸುದೇವಾಯ ವೇಧಸೇ. ಸರಿ, ಐದನೇ ಪ್ರಶ್ನೆ ನಡೀತಾ ಇದೆ. ಐದನೇ ಪ್ರಶ್ನೆ ಒಳಗ ಈಗ ತದ್ವಿದ್ವಾನ್ ತಸ್ಮಾದ್ ವಿದ್ವಾನ್ ಏತೇನೈವ ಆಯನೇನ ಏಕತರಮನ್ವೇತಿ ಅಂತ ಒಂದನೇ ಮಂತ್ರ ಮುಗಿದದ. ಎರಡನೇ ಮಂತ್ರನು ಸಾಮಾನ್ಯವಾಗಿ ಹೇಳಿದ್ದೀನಿ, ವಿಷಯವನ್ನ ನಿರೂಪಣೆ ಮಾಡಿಬಿಡ್ತೀನಿ. ಏನಾಗಿತ್ತು ವಿಷಯ ಅಂತಂದ್ರೆ, ಶೈಬ್ಯ ಸತ್ಯಕಾಮ ಅಂತನ್ನುವನು ಪ್ರಶ್ನಿಸ್ತಾ ಇದ್ದಾನೆ. ಏನ್ ಪ್ರಶ್ನಿಸ್ತಾ ಇದ್ದಾರೆ? ಅಪರೋಕ್ಷ ಜ್ಞಾನಿಗಳಲ್ಲಿ ಅಥವಾ ಜ್ಞಾನಿ ಮನುಷ್ಯರಲ್ಲಿ ಮರಣದವರೆಗೂ ಕೂಡ ಯಾರು ಧ್ಯಾನವನ್ನ ಮಾಡ್ತಾರೋ ಅವರಿಗೆ ಯಾವ ಲೋಕಗಳ ಪ್ರಾಪ್ತಿಯಾಗ್ತದೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಉತ್ತರ ಕೊಡುವಾಗ ಈಗ ಉತ್ತರ ಕೊಟ್ಟಿದ್ದಾರೆ. ಅದು ಓಂಕಾರ ಅನ್ನುವಂತಹದ್ದು ಮಂತ್ರ ಅಂತ ಅನಿಸ್ತದೆ ಮೇಲೆ ನೋಡಿದರೆ. ಓಂಕಾರ ಅಂತನ್ನುವುದಲ್ಲ, ಅದು ಮಂತ್ರ ಅಲ್ಲ. ಇಲ್ಲಿ ಹೇಳಿದ್ದು ಓಂಕಾರ ವಾಚ್ಯನಾದ ಪರಮಾತ್ಮನ ಬಗ್ಗೆ ಹೇಳ್ತಿದ್ದಾರೆ. ಭಗವಂತನನ್ನು ಯಾರು ಧ್ಯಾನಿಸುತ್ತಾರೋ, ಎಲ್ಲಿಯವರೆಗೆ ತಮ್ಮ ಅಪರೋಕ್ಷ ಜ್ಞಾನವಾದ ಮೇಲೆ ಮರಣ ಬರೋವರೆಗೂ ಕೂಡ ಯಾರು ಧ್ಯಾನಿಸ್ತಾರೋ ಅವರಿಗೆ ಏನು ಫಲ ಇದೆ ಅಂತ ಅನ್ನೋದನ್ನು ಹೇಳಿ ಕೊಟ್ಟಿದ್ದಾರೆ. ಯಾವ ಲೋಕಕ್ಕೆ ಹೋಗ್ತಾರೆ ಅಂತ ತಿಳಿಸಿ ಕೊಟ್ಟಿದ್ದಾರೆ. ಅದರಲ್ಲಿ ಹೀಗಿದೆ, ಓಂಕಾರ ವಾಚ್ಯನಾಗಿರುವಂಥವನು ಪರಮಾತ್ಮ. ಅದರಲ್ಲಿ ಮೂರು ಮಾತ್ರೆಗಳು, ಅಕಾರ ಉಕಾರ ಮಕಾರಗಳೆಂಬುವಂತಹ ಮೂರು ಅಂಶಗಳು ಸೇರಿ ಒಂದು ಓಂಕಾರವಾಗಿದೆ. ಈ ಅಕಾರ ಉಕಾರ ಮಕಾರಗಳಲ್ಲಿ ಒಂದು ಮಾತ್ರೆಯನ್ನ ಮಾತ್ರ ವಿಶೇಷವಾಗಿ ಧ್ಯಾನ ಮಾಡ್ತಾ ಅದಕ್ಕೆ ಏನು ಗುಣಗಳು, ಅದಕ್ಕೆ ಭಗವಂತ ಹೇಗೆ ಪ್ರತಿಪಾದ್ಯನಾಗಿದ್ದಾನೆ ಇವನ್ನೆಲ್ಲ ಚಿಂತನೆ ಮಾಡ್ತಾ ಇದ್ದು ಧ್ಯಾನ ಮಾಡ್ತಾ ಇದ್ದು ತೀರಿಕೊಂಡ್ರೆ ಅವ ಎಲ್ಲಿ ಹೋಗ್ತಾನ ಅಂತ ಹೇಳ್ಬೇಕಾಗಿದೆ. ನೋಡ್ರಿ, ಸ ಯದ್ದೇಕ ಮಾತ್ರ ಅವಿದ್ಯಾಯೀತ, ಒಂದೇ ಮಾತ್ರವನ್ನು ಅಂದ್ರೆ ಒಂದೇ ಮಾತ್ರ ಪ್ರತಿಪಾದ್ಯನಾದ ಭಗವಂತನನ್ನು, ಅಕಾರ ಉಕಾರ ಮಕಾರಗಳಲ್ಲಿ ಒಂದು ಮಾತ್ರ ಅದ. ಯಾವ ಮಾತ್ರ? ಅ ಅಂತ ತಿಳ್ಕೊಂಡ. ಆ ಅಕಾರದಿಂದ ಏನ ಗುಣಗಳನ್ನು ಪರಮಾತ್ಮನಲ್ಲಿ ಹೇಳಲಾಗ್ತದ ಅಂತ ತಿಳಿದುಕೊಂಡು ಹೇಳ್ಯಾರ. ಆ ಗುಣವನ್ನು ಒಂದು ಮಾತ್ರವನ್ನ ಉಪಾಸನ ಮಾಡಿದವನು, ಮಾತ್ರ ಪ್ರತಿಪಾದ್ಯನಾದ ಭಗವಂತನನ್ನ ಮಾಡಿದರೆ ಅವ ತೂರ್ಣಮೇವ ಜಗತ್ಯ ಅಭಿಸಂಪದ್ಯತೆ, ಕೂಡಲೇ ಮತ್ತೆ ಈ ಜಗತ್ತಿನಲ್ಲಿ ಭೂಮಿಯಲ್ಲಿ ಹುಟ್ಟಿ ಬರ್ತಾನೆ. ಇಲ್ಲಿ ಜಗತ್ಯ ಅನ್ನೋ ಶಬ್ದಕ್ಕ ಭೂಮಿ ಅಂತ ಅರ್ಥ ಅಂತ ಹೇಳಿದ್ದೆ. ಭೂಮಿಯಲ್ಲಿ ಹುಟ್ಟಿ ಬರ್ತಾನ. ಯಾರವನು ಹುಟ್ಟಿಸೋರು ಅಂತ ಕೇಳಿದ್ರೆ, ತಮ್ ರುಚಃ ಮನುಷ್ಯ ಲೋಕಂ ಉಪನಯಂತೆ. ಅದ್ ಹೆಂಗ್ ಬಿಡಿಸ್ಬೇಕು? ತಮ್ ರುಚೋ ಅಂತದ, ಅದು ಬಿಡಿಸೋದು ಹೆಂಗ್ ಬಿಡಿಸ್ಬೇಕು? ತಮ್ ರುಚಃ ಅಂತ ಬಿಡಿಸ್ಬೇಕು. ತಮ್ ಅವನನ್ನು, ರಚಃ ಅಂದ್ರೆ ಋಗ್ವೇದಾಭಿಮಾನಿ ದೇವತೆಗಳು ಮನುಷ್ಯ ಲೋಕಕ್ಕೆ ಕರೆದುಕೊಂಡು ಬರ್ತಾರೆ. ಸಹ ಆ ಬಂದವನು, ತತ್ರ ಆ ಮನುಷ್ಯ ಲೋಕದಲ್ಲಿ ಭೂಲೋಕದಲ್ಲಿ ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧೆಯ ಸಂಪನ್ನ, ಒಳ್ಳೆ ತಪಸ್ವಿ ಆಗ್ತಾನ, ಬ್ರಹ್ಮಚರ್ಯದಿಂದ ಕೂಡ್ತಾನ, ಶ್ರದ್ಧೆಯಿಂದ ಕೂಡಿದವನಾಗ್ತಾನ. ಮಹಿಮಾನ ಅನುಭವತಿ, ತಾನೇನು ಪುಣ್ಯವನ್ನು ಸಂಪಾದನೆ ಮಾಡಿದ್ದಾನೆ ಅದರ ಫಲವನ್ನ ಇಲ್ಲಿ ಉಣ್ತಾನ. ಅಥ ಯದಿ ದ್ವಿಮಾತ್ರೇಣ ಮನಸ್ಸು ಸಂಪದ್ಯತೆ ಸೋಂತರಿಕ್ಷಂ, ಇನ್ನು ಎರಡು ಮಾತ್ರಗಳಿಂದ ಮಾತ್ರ ಭಗವಂತನ ಉಪಾಸನ ಮಾಡಿದರೆ, ಅಕಾರ ಮತ್ತು ಉಕಾರಗಳು ಅವುಗಳಿಂದ ಮಾಡಿದ್ರೆ ಸಹ ಅಂತರಿಕ್ಷಂ, ಅವ ಅಂತರಿಕ್ಷ ಲೋಕದವರೆಗೆ ಹೋಗ್ತಾನೆ. ಯಜುರ್ಭಿರುನ್ನೀಯತೆ, ಯಾರು ಕರ್ಕೊಂಡು ಹೋಗೋರು ಅಂದ್ರೆ ಯಜುರ್ವೇದಾಭಿಮಾನಿಗಳು ಅವನನ್ನು ಅಂತರಿಕ್ಷ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಸೋಮಲೋಕಕ್ಕೆ ಹೋಗ್ತಾನ. ಸ ಸೋಮಲೋಕೆ ವಿಭೂತಿ ಅನುಭೂಯ, ಸೋಮಲೋಕದಲ್ಲಿ ಎಲ್ಲ ಸುಖಗಳನ್ನ ಅನುಭವಿಸಿ, ವಿಭೂತಿ ಅನ್ನೋ ಶಬ್ದಕ್ಕೆ ಅರ್ಥ ಏನೋ ಸುಖ, ಅವುಗಳನ್ನೆಲ್ಲವನ್ನ ಅನುಭವಿಸಿ ಪುನರಾವರ್ತತೆ ಮತ್ತೆ ಬರ್ತಾನೆ. ಇನ್ನು ಯಃ ಪುನರೇತಂ ತ್ರಿಮಾತ್ರೇಣ, ಯಾರು ಮೂರೂ ಮಾತ್ರೆಗಳನ್ನ ಕೂಡಿಸಿ ಅದರಿಂದ ಬರುವ ಗುಣಗಳು, ಅದರಿಂದ ಇರುವಂತಹ ಪರಮಾತ್ಮ ಅದೆಲ್ಲವನ್ನೂ ಮತ್ತ ಧ್ಯಾನ ಮಾಡ್ತಾನೋ, ಇತ್ಯನೇನೈವ ಅಕ್ಷರೇಣ ಪರಂ ಪುರುಷಂ ಅಭಿಧ್ಯಾಯೀತ, ಅವೇನಾಗ್ತಾನ ಅಂತ ಕೇಳಿದ್ರೆ ನೇರವಾಗಿ ಚತುರ್ಮುಖನ ಲೋಕಕ್ಕೆ ಹೋಗ್ತಾನ. ಸ ತೇಜಸಿ ಸೂರ್ಯೇ ಸಂಪನ್ನ, ತೇಜೋಮಯನಾದ ಸೂರ್ಯನಲ್ಲಿ ಹೋಗ್ಸೇಕೋತಾನ. ಅಲ್ಲೇನಾಗ್ತದ? ಯಥಾ ಪಾದೋದರ, ಯಾವ ರೀತಿಯಾಗಿ ಹಾವು, ಪಾದೋದರ ಎಂಬ ಶಬ್ದಕ್ಕೆ ಹಾವು ಅಂತ ಅರ್ಥ.
ತ್ವಚ ವಿನಿರ್ಮುಚ್ಚತೆ, ತಮ್ಮ ಚರ್ಮವನ್ನು ಕಳ್ಕೋತದೋ ಹೊರಬಿಡುತ್ತದೋ. ಏವಂ ಹವೈ ಸ ಪಾಪ್ಮನ ವಿನಿರ್ಮುಕ್ತ, ಎಲ್ಲ ಪಾಪಗಳನ್ನು ಕಳೆದುಕೊಂಡು ಸಾಮಭಿಹಿ ಸಾಮವೇದಾಭಿಮಾನಿಗಳು ಉನ್ನೀಯತೆ ಬ್ರಹ್ಮಲೋಕಂ, ಬ್ರಹ್ಮಲೋಕಕ್ಕೆ ಕರ್ಕೊಂಡು ಹೋಗ್ತಾರ ಅವನು. ಸ ಏತಸ್ಮಾತ್ ಜೀವಘನಾತ್, ಅವನು ಈ ಜೀವಘನ, ಘನ ಅಂದ್ರೆ ಶ್ರೇಷ್ಠ, ಜೀವಸಾರ ಜೀವಶ್ರೇಷ್ಠನಾಗಿರುವಂತಹ ಚತುರ್ಮುಖನಿಂದ ಪರಾತ್ ಪರಂ ಪುರುಷಯಂ ಸರ್ವೋತ್ತಮನಾದ ಎಲ್ಲರ ಪುರ ದೇಹವೆಂಬ ಪುರದಲ್ಲಿರುವಂತಹ ಪುರುಷಂ ಪರಮಾತ್ಮನನ್ನು ಈಕ್ಷತೆ ನೋಡುತ್ತಾನೆ ಅಂತಲ್ಲ, ತಿಳಿಯುತ್ತಾನೆ. ಇಲ್ಲಿ ಈಕ್ಷತೆ ಅಂತದ. ಈಕ್ಷತೆ ಅಂದ್ರೆ ಬ್ರಹ್ಮದೇವರ ಉಪದೇಶದಿಂದ ಇವನು ಆ ಭಗವಂತನನ್ನು ತಿಳ್ಕೋತಾನ, ಅಂದ್ರೆ ಜ್ಞಾನ ವೃದ್ಧನಾಗ್ತಾನ, ಅತಿ ಜ್ಞಾನ ವೃದ್ಧನಾಗ್ತಾನ. ನಾವು ನಮಗೆ ಉಪದೇಶ ಮಾಡುವ ಯೋಗ್ಯರಾದ ಬಿಂಬೋಪದೇಶ ಗುರುಗಳು ಮಾಡಿದ ಉಪದೇಶ ಏನಿರ್ತದ ಅಷ್ಟು ಜ್ಞಾನ ಆಗಿರಂಗಿಲ್ಲ. ಎಷ್ಟು ಜ್ಞಾನ ಚತುರ್ಮುಖ ಬ್ರಹ್ಮದೇವರು ಮಾಡಿದಾಗ ಆಗ್ತದೋ ಅಷ್ಟು ಜ್ಞಾನ ಅಂತೂ ಆಗುವುದಿಲ್ಲ. ಅವರು ಮಾಡಿದಾಗ ಜ್ಞಾನ ವೃದ್ಧನಾಗಿ ಬಿಡ್ತಾನೆ, ಪೂರ್ಣ ಜ್ಞಾನ ಪಡಿತಾನ ಅಂತ ಅರ್ಥ. ಇಲ್ಲಿ ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ ಎಂಬುದಕ್ಕೊಂದು ಸೂತ್ರದ. ಏನು? ಓಂ ಈಕ್ಷತೇರ್ನ ಶಬ್ದಂ ಅಂತ ಸೂತ್ರ ಬರೆದಿಟ್ಟುಕೊಂಡಿರ್ರಿ. ಈಕ್ಷತ್ಯಧಿಕರಣ ಅಂತ ಕರೀತಾರ. 5ನೇ ಸೂತ್ರದು 1-1-5 ಈಕ್ಷತೇರ್ನ ಶಬ್ದಂ ಓಂ ಅಂತ. ಅದ್ರೊಳಗ ಸ್ಪಷ್ಟವಾಗಿ ಏನ್ ಮಾಡ್ತಾರ, ಭಗವಂತ ಈಕ್ಷತೆ ಹೇ ಜ್ಞಾನ ವಿಷಯನಾದದ್ದರಿಂದ ನ ಅಶಬ್ದಂ ಶಬ್ದವಾಚ್ಯನಲ್ಲ ಎಂದು ಹೇಳಬಾರದು ಅಂತ ತಿಳಿಸ್ತಾರ. ಇರ್ಲಿ, ಅದೇ ಈಕ್ಷತೇರ್ನ ಶಬ್ದಂ ಶಬ್ದ ತೆಗೆದು ಸೂತ್ರ ತೆಗೆದು ನೋಡ್ರಿ ಮನೆಗೆ ಹೋಗಿ. ಇಲ್ಲಿ ಬೆಳಗ್ಗೆ 2 ವಿಷಯಗಳೇ ಹೆಚ್ಚಿನ ಅಭ್ಯಾಸ ಮಾಡಿತ್ತು. ಒಂದು, ಅಪರೋಕ್ಷ ಜ್ಞಾನವಾದ ಮೇಲೆ ಮೋಕ್ಷ ಆಗೋ ತನಕನೂ ಧ್ಯಾನ ಬೇಕೇನೋ ಅಂತ ಒಂದು ಎಕ್ಸ್ಟ್ರಾ ಅಭ್ಯಾಸ ಮಾಡಿದ್ವಿ. ಓಂಕಾರಕ್ಕೆ ಯಾರ ಅಭಿಮಾನಿಗಳು ಅಂದ್ರೆ, ಓಂಕಾರ ಪ್ರತಿಪಾದರು ಯಾರು ಅಂದ್ರೆ ಪ್ರಾಣದೇವರು ಹೌದು, ಪರಮಾತ್ಮನು ಹೌದು. ಪ್ರಾಣದೇವರು ಅಮುಖ್ಯವಾಗಿ ಮತ್ತೆ ಪರಮಾತ್ಮ ಮುಖ್ಯವಾಗಿ ಅಂತ ಮಳಖೇಡ ಸ್ವಾಮಿಗಳ ಅಭಿಪ್ರಾಯ. ಇಷ್ಟು ಮುಗಿದಿತ್ತು. ಈಗೇನು ಹೊಸಾದ ಅಭ್ಯಾಸ ಮಾಡ್ಲಿಕ್ಕತ್ತೀವಿ ಅಂದ್ರೆ ಎಲ್ಲಾರು ಲಕ್ಷ್ಯ ಕೊಟ್ಟು ಕೇಳಿಸ್ಕೊಂಡ್ಬಿಡ್ರಿ. ಏನಾಗ್ತದ ಅಂದ್ರೆ, ಓಂ ತದಧಿಗಮ ಉತ್ತರ ಪೂರ್ವಾಘಯೋರ್ ಅಶ್ಲೇಷ ವಿನಾಶವು ತದ್ವ್ಯಪದೇಶ ಅಂತ ಒಂದು ಸೂತ್ರ 4ನೇ ಅಧ್ಯಾಯದ 1ನೇ ಪಾದದ 7ನೇ ಅಧಿಕರಣದಲ್ಲಿ ಬರುವಂತಹ ಸೂತ್ರ. ಸೂತ್ರ ಸಂಖ್ಯೆ ಹೇಳ್ತಿಲ್ಲ, ಅಧಿಕರಣ ಸಂಖ್ಯೆ ಹೇಳಿಗತ್ತೀನಿ. 4-1-7ನೇ ಅಧಿಕರಣ. ಅಲ್ಲಿ ಹೇಳುವಾಗ ಏನಂತಾರ ಅಂದ್ರೆ, ಭಗವಂತನ ಸಾಕ್ಷಾತ್ಕಾರವಾಗಿರುವ ಕಾಲದಲ್ಲಿ ನಮ್ಮ ಅಂದ್ರೆ ಎಂದ ಅಪರೋಕ್ಷ ಜ್ಞಾನ ಆತೋ ಅಂದ ಸಂಚಿತ ಕರ್ಮ ಮತ್ತು ಆಗಾಮಿ ಕರ್ಮಗಳು ಹೋಗ್ಬಿಡ್ತಾವ. ಸಂಚಿತ ಕರ್ಮಗಳು ಒಟ್ಟಾರೆ 3 ಕರ್ಮಗಳು. 3 ಕರ್ಮ 3 ಕರ್ಮ ಆ 3 ಕರ್ಮದೊಳಗ ಸಂಚಿತ ಕರ್ಮಗಳೆಲ್ಲವೂ ಕೂಡ ಸುಟ್ಟು ಹೋಗ್ತಾವ. ಹೆಂಗ ಅಂದ್ರೆ, ಹತ್ತಿಯ ರಾಶಿಯಲ್ಲಿ ಒಂದು ಸಣ್ಣ ಕಿಡಿ, ಬೆಂಕಿಯ ಕಿಡಿ ಬಿದ್ರೆ ಹೆಂಗ್ ಸುಟ್ಟು ಹೋಗ್ತದೋ ಹಂಗ ದಗದಗ ಸುಟ್ಟು ಹೋಗ್ಬಿಡ್ತದ. ಇದಾದ ಮೇಲೆ ಬರುವಂತಹ ಕರ್ಮಗಳಿಗೆ ಏನ್ ಕರೀತಾರ್ರಿ? ಆಗಾಮಿ ಕರ್ಮ ಅಂತ ಕರೀತಾರ. ಅದೇನಾಗ್ತದ ಅಂತ ಕೇಳಿದ್ರೆ ನಿರ್ಲೇಪ ಆಗ್ಬಿಡ್ತಾವು. ಅಂದ್ರೆ ಕಮಲದ ಎಲೆಯ ಮೇಲೆ ನೀರ್ ಹಾಕಿದ್ರೆ ಹೆಂಗ ಅಂಟ್ಕೊಳಂಗಿಲ್ಲ, ಹಂಗ ಈ ಕರ್ಮಗಳನ್ನ ಮುಂದೆ ಏನ್ ಕರ್ಮ ಮಾಡಿದ್ರು ಅದರ ಫಲ ನಮಗೆ ಅಂಟಂಗಿಲ್ಲ. ಇದು 2 ಕೆಲಸ ಮುಗಿದು ಹೋತು. ವಾಟ್ ಅಬೌಟ್ ಪ್ರಾರಬ್ಧ ಕರ್ಮ? ಅದು ಉಳಿದಿತ್ತಲ್ಲ, ಮತ್ತೆ ಎಲ್ಲಿ ಹೋಗ್ಬೇಕದು? ಪ್ರಾರಬ್ಧ ಕರ್ಮ ಅನುಭವಿಸ್ಬೇಕು. ಎಷ್ಟು ದಿವಸ? ಮೋಕ್ಷಕ್ಕೆ ಹೋಗೋ ತನಕ ಅಂತ ಎಲ್ಲಾ ಆಚಾರ ಕೈ ಎತ್ತಿ ಹೇಳ್ಬಿಟ್ರು. ಆಚಾರ ನೀವರ ಹೋಗ್ತಿರೋ ನಮ್ಮನ್ನ ಕಳ್ಸಿ ಹೋಗ್ತಿರೋ ಅಂತ ಯಾರು ಕೇಳಿದ್ರಂತ. ಹಂಗ ಅದಕ್ಕೆ ಹೇಳಿದ್ವಿ ಏನು ಅಂತ ಕೇಳಿದ್ರೆ, ನೋಡ್ರಿ ಇಲ್ಲಿ ತೇಜಸ್ಸಿ ಸೂರ್ಯೇ ಸಂಪನ್ನ ಅಂತದ. ಏನ್ ಹೆಡ್ಡಿಂಗ್ ಬರ್ಕೋಬೇಕು, ಹಣೆ ಬರಹ ಬರ್ಕೋಬೇಕು ಪುಸ್ತಕದೊಳಗ ಅಂದ್ರೆ, ಪ್ರಾರಬ್ಧ ಕರ್ಮವು ತೀರುವ ಸ್ಥಳಗಳು ಅಂತ ಬರ್ಕೋಬೇಕ್ರಿ ಪುಸ್ತಕದಾಗ. ಬರ್ಕೊಂಡು ಪೆನ್ ತಗೊಂಡು ಅದು ಬರ್ಕೊಂಡು ತೀರುವ ಸ್ಥಳಗಳು ಫುಲ್ ಪಾಯಿಂಟ್ ಹಾಕ್ಬಿಟ್ಟು ಕೆಳಗೆ ನಂಬರ್ 1 ಏನು ಅಂತ ಕೇಳಿದ್ರೆ, ಕೆಲವರ ಪ್ರಾರಬ್ಧವು ಚರಮದೇಹ ಮುಕ್ತಾಯವಾದಾಗಲೇ ಮುಕ್ತಾಯವಾಗ್ತದ. ಚರಮದೇಹ ಮುಕ್ತಾಯಕ್ಕೆ ಮುಕ್ತಾಯ ಪ್ರಾರಬ್ಧ. ಸರಿ ಆಯ್ತಾ? ಅಂದ್ರೆ ಅವ್ರದ್ದು ಅಷ್ಟ ಹಂಗ ಪ್ರಾರಬ್ಧ ಹಂಗಿರ್ತದೆ. ಚರಮದೇಹ ಮುಕ್ತಾಯವಾದ ಕೂಡಲೇ ಪ್ರಾರಬ್ಧ ಮುಗೀತು. ಸೂಪರ್ಲೇಟಿವ್ ಖಲಾಸ್. ಮುಂದೆ ಟಾಟಾ ಬಾಯ್. ಆಯ್ತಾ? ಇನ್ನ 2ನೇದ್ದು ಎಲ್ಲಿಪ್ಪ ಅಂತ ಕೇಳಿದ್ರೆ, ವೈಶ್ವಾನರ ಲೋಕ ಅಲ್ಲಿ ಹೋಗ್ತದ. ಕೆಲವ್ರದ್ದು ಅಲ್ಲಿ ಹೋಗ್ತದ. ವೈಶ್ವಾನರ ಲೋಕ ಅಂತದ ಅಲ್ಲಿ ಹೋಗ್ತದ. ಇನ್ನ 3ನೇದ್ದು ಆಕಾಶ ಗಂಗೆಯಲ್ಲಿ ಹೋಗ್ತದ. ಕೆಲವರು ಆಕಾಶ ಗಂಗಾದ ಸ್ನಾನ ಮಾಡಿದ ಕೂಡಲೇ ಪ್ರಾರಬ್ಧ ಹೋಗ್ತದ. ಭಾರಿ ಅದು. ಆಕಾಶ ಗಂಗಾದೊಳಗೆ, ಆಕಾಶದಲ್ಲೆಲ್ಲ ಆಕಾಶ ಗಂಗೆಯಲ್ಲಿ ಸ್ನಾನ ಮಾಡಿದರೆ
ಕೊನೆಯದು ಸೂರ್ಯನಲ್ಲಿ. ಇಲ್ಲಿ ಉಪನಿಷತ್ನು ಸೂರ್ಯೇವ ಅಂತ ಹೇಳ್ಯಾರೀಗ. ಸರಿ ಆಯ್ತಾ? ಸೂರ್ಯ. ಇದನ್ನ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದ 2ನೇ ಅಧ್ಯಾಯದ 2ನೇ ಸ್ಕಂದದ 3ನೇ ಅಧ್ಯಾಯದ 25ನೇ ಶ್ಲೋಕಕ್ಕೆ ಹೇಳ್ಯಾರ. 2, 3, 25 ಭಾಗವತ ತಾತ್ಪರ್ಯ. ಹ್ಞೂನ್ರಿ, ಸೂರ್ಯನಲ್ಲಿ 4ನೇದ್ದು. ಹಾ, ಏನಾಯ್ತು? ಮೊದಲನೇ ಹೇಳ್ತೀನಿ, ಅದನ್ನೇ ಇಲ್ಲಿ 4ನೇದ್ದು ಇಲ್ಲಿ ಬಂದದ ಅಂತ ಹೇಳಿದೆ ನಾನು. ವಿವರಣೆ ಮಾಡ್ಲಿಕ್ಕತ್ತೀನಿ. ಏನು ಅಂದ್ರೆ, ಅಪರೋಕ್ಷ ಜ್ಞಾನಿಗಳ ಪ್ರಾರಬ್ಧ ಕರ್ಮವೇನು ಉಳ್ಕೊಂಡಿದೆಯೋ ಅದು ಚರಮ ಶರೀರ ಹೋಗುವುದರ ಜೊತೆಗೆ ಪೂರ್ಣ ಹೋಗ್ಬಿಡ್ತದೆ. ಅವ್ರದ್ದು ಮುಗಿದೋತು ಮೊದಲನೇದವರು. 2ನೇದವರೆಲ್ಲಿ ಅಂದ್ರೆ ವೈಶ್ವಾನರ ಲೋಕ ಅಂತದ. ಅಪರೋಕ್ಷ ಜ್ಞಾನಿಗಳು ಯಾವ ಲೋಕದ ಮೂಲಕ ಭಗವಂತನ ಕಾಣ್ಲಿಕ್ಕೆ ಹೋಗ್ಬೇಕೋ ಅದರಲ್ಲಿ ಒಂದು ಸ್ಟಾಪ್ ವೈಶ್ವಾನರ ಲೋಕ. ಅರ್ಚಿರ್ ಲೋಕ ಅಂತ ಎಲ್ಲ ಲೋಕಗಳನ್ನು ಹೇಳ್ಕೋತ ಹೋಗ್ತಾರೆ, ಅಲ್ಲಿ ವೈಶ್ವಾನರ ಲೋಕ ಅಂತ ಬರ್ತದೆ. ಅಲ್ಲಿ ಹೋದಾಗ ಏನಾಗ್ತದೆ ಅಂದ್ರೆ ಅವರ ಪ್ರಾರಬ್ಧ ತೀರ್ ಹೋಗ್ಬಿಡ್ತದೆ. ಮತ್ತು 3ನೇದವ್ರದ್ದೇನು ಅಂದ್ರೆ ದ್ಯುನದಿ ಅಂದ್ರೆ ಆಕಾಶ ಗಂಗಾ, ಅಲ್ಲಿ ಸ್ನಾನ ಮಾಡುವುದರಿಂದ ಏನಾಗ್ತದೆ? ಪ್ರಾರಬ್ಧವು ಹೋಗುತ್ತದೆ. 4ನೇದ್ದು ಸೂರ್ಯನ ಲೋಕಕ್ಕೆ ಪ್ರವೇಶ ಮಾಡಿದಾಗ, ಸೂರ್ಯಮಂಡಲ ಪ್ರವೇಶ, ಸೂರ್ಯಮಂಡಲ ಸೂರ್ಯಲೋಕ ಅಲ್ಲಿ ಪ್ರವೇಶ ಮಾಡಿದಾಗ ಅಲ್ಲಿ ಇವನು ಹೆಂಗಾಗ್ತಾನ ಅಂದ್ರೆ ಹಾವು ಪೊರೆ ಕಳಚಿಕೊಂಡಂತೆ ತನ್ನೆಲ್ಲ ಪಾಪಗಳನ್ನು ಕಳ್ಕೊಂಡು ಸೂರ್ಯಮಂಡಲದಿಂದ ಮುಂದೆ ಮೇಲ್ಗಡೆಗೆ ಹೋಗ್ಬಿಡ್ತಾನ. ಸೂರ್ಯಮಂಡಲ ಪ್ರವೇಶ ಮಾಡುವ ಮೂಲಕವಾಗಿ ತನ್ನ ಪ್ರಾರಬ್ಧವನ್ನು ತೀರಿಸಿಕೊಂಡು ಮುಂದೆ ಹೋಗುತ್ತಾನೆ. ಇಷ್ಟು ವಿಷಯದ. ಸರಿ ಆಯ್ತಾ? ಇನ್ನು ಮುಂದೆ ನೋಡ್ರಿ ಏನಾಯ್ತು. ಸ ಏತಸ್ಮಾತ್ ಜೀವಗಣಾತ್ ಪರಾತ್ಪರಂ ಪುರುಷ ವೀಕ್ಷತೆ. ಮುಗೀತು. ತದೇತೌ ಶ್ಲೋಕೋ ಭವತಃ. ಈ ವಿಷಯದಲ್ಲಿ 2 ಶ್ಲೋಕಗಳಿವೆ ಅಂತಂತ. ಏನು ಇದಕ್ಕೆ? ಇದೇನು 5ನೇ ಪ್ರಶ್ನೆಗೆ ಉತ್ತರ ಹೇಳ್ಯಾರ ಅವರು. ಋಗ್ವೇದದ ಮತ್ತೆ ಇದನ್ನ ಕೊಡ್ಲಿಕ್ಕತ್ತಾರ, ಏನು ಸಮಾಖ್ಯ ಕೊಡ್ಲಿಕ್ಕತ್ತಾರ, ನೋಡ್ಕೊಳ್ರಿ ಅಂತ. ತಿಳಿದಿಲ್ಲ, ಮುಂದೆ ಹೋಗ್ಲಿಕ್ಕಲ್ಲ. ಸರಿ. ತಿಸ್ರೋ ಮಾತ್ರ ಮೃತ್ಯುಮತ್ಯ ಪ್ರಯುಕ್ತ ಅನ್ಯೋನ್ಯಸಕ್ತ ಅನಭಿಪ್ರಯುಕ್ತಾ ಕ್ರಿಯಾಸು ಬಾಹ್ಯಾಂತರ ಮಧ್ಯಮಾಸು ಸಮ್ಯಕ್ ಪ್ರಯುಕ್ತಾಸು ರಕಂಪತೇಜ್ಞ. ಮೊದಲನೇದ್ದು ತಿಸ್ರೋ ಮಾತ್ರ, 3 ಮಾತ್ರೆಗಳಿರುವಂತಹ ಓಂಕಾರವನ್ನು ಮೃತ್ಯುಮತ್ಯ ಅಂದ್ರೆ ಸಂಸಾರಿ ಜೀವರು ನಾವೆಲ್ಲ ಮೃತ್ಯುಮಾನ್, ಮೃತ್ಯು ಉಳ್ಳವರು, ಮೃತ್ಯು ಉಳ್ಳಂಥವ್ರು ನಾವು. ತಿಸ್ರೋ ಮಾತ್ರ ಪ್ರಯುಕ್ತಾ ಹೆಂಗ? ಅನ್ಯೋನ್ಯಸಕ್ತಾ ಅನವಿಪ್ರಯುಕ್ತಾ. ಒಂದು ಅನವಿಪ್ರಯುಕ್ತ, ಬಿಡಿಸಿ ಬಿಡಿಸಿ ಒಂದೇ ಹೇಳ್ತಾರ, 2 ಹೇಳ್ತಾರೆ, ಹಿಂಗದಲ್ಲ ಹಂಗ. ಅನ್ಯೋನ್ಯಸಕ್ತ ಅಂದ್ರೆ 2 ಕೂಡಿಸಿ ಹೇಳೋದು. ನೋಡ್ರಿ, ಅನವಿಪ್ರಯುಕ್ತ ಅನ್ನೋ ಶಬ್ದಕ್ಕೆ 1 ಮಾತ್ರ ಅಂತ ಅರ್ಥ, ಅನ್ಯೋನ್ಯಸಕ್ತ ಎಂಬುದಕ್ಕೆ 2 ಅಂತ ಅರ್ಥ. ಇನ್ನ ಸಮ್ಯಕ್ ಪ್ರಯುಕ್ತಾಸು ಅಂತ 55ನೇ ಪೇಜ್ ಮೇಲದಲ್ಲ 3 ಅಂತ ಅರ್ಥ ಅದಕ್ಕೆ. ಹಿಂಗ ಯಾರು 1 ಮಾತ್ರ, 2 ಮಾತ್ರ, 3 ಮಾತ್ರಗಳನ್ನು ಹೇಳ್ತಾರೋ. ಕ್ರಿಯಾಸು ಬಾಹ್ಯ ಆಭ್ಯಂತರ ಮಧ್ಯಮಾಸು. ಹೆಂಗ? ಬಾಹ್ಯ ಕ್ರಿಯಾ, ಆಭ್ಯಂತರ ಕ್ರಿಯಾ, ಮಧ್ಯಮ ಕ್ರಿಯಾ ಅಂತ. ಅದಕ್ಕೆ ಟೀಕಾಕೃತ್ಪಾದರು ಅಂತಾರ ಮಂದ್ರಸ್ವರ, ಉಚ್ಚಸ್ವರ ಮತ್ತು ಮಧ್ಯಸ್ವರ ಅಂತ 3 ಸ್ವರಗಳವಂತ. ಮೆಲ್ಲಕ್ಕೆ ಹೇಳೋದು, ಮಧ್ಯಮ ಧ್ವನಿಯಲ್ಲಿ ಹೇಳೋದು, ಉಚ್ಚ ಧ್ವನಿಯಲ್ಲಿ ಹೇಳೋದು. ಯಾರು ಹಿಂಗ ಓಂಕಾರವನ್ನ ಮತ್ತೆ ಉಚ್ಚಾರ ಮಾಡ್ತಾರೋ ಅವರು ಮತ್ತೆ ಹೀಗೆ ಋಗ್ಭಿರೇತಮ್ ಅಂತ ಮುಂದಿನ ಮಂತ್ರದವ್ರು ಹೇಳ್ಕೋತ ಹೋಗ್ತಾರೆ. ಸರಿ ಆಯ್ತಾ? ವಿಷಯ ತಿಳಿತಾ? ಏನ್ ಹೇಳಿಕೊಡ್ತದ? ತದೇತೋ ಶ್ಲೋಕೋ ಭವತಃ ಅನ್ನುವಲ್ಲಿ ಋಗ್ವೇದದಲ್ಲಿ ಈಗೇನು ಪಿಪ್ಪಲಾದರೂ 5ನೇ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟರು. ಅಪರೋಕ್ಷ ಜ್ಞಾನಿಗಳಾದವರು ಮೋಕ್ಷ ಹೊಂದುವವರೆಗೂ ಕೂಡ ಭಗವಂತನ ಧ್ಯಾನವನ್ನು ಮಾಡಬೇಕು. ಮಾಡುವಾಗ ಓಂಕಾರವೆಂಬುವಂತಹ ದಿವ್ಯವಾದ ಮಂತ್ರ, ಆ ಮಂತ್ರದಲ್ಲಿ ಬರುವಂತಹ ಒಂದೊಂದು ಮಾತ್ರೆಗಳು ತದ್ಗುಣ ಪ್ರತಿಪಾದ್ಯನಾಗಿರುವಂತಹ ಭಗವಂತನನ್ನ ಚಿಂತನೆ ಮಾಡಿದಾಗ, ಮೊದಲನೇ ಮಾತ್ರ ಪ್ರತಿಚಿಂತನೆ ಮಾಡಿದವನು, ಮಾತ್ರ ಅಂತರ್ಗತನಾದ ಭಗವಂತನ ಗುಣಚಿಂತನೆ ಮಾಡಿದವನು ಹೋಗಿ ತಿರುಗಿ ಬಂದ್ಬಿಡ್ತಾನೆ. ಋಗ್ವೇದಾಭಿಮಾನಿಗಳು ಅವನ್ ಕರ್ಕೊಂಡ್ಬರ್ತಾರೆ. 2 ಮಾಡಿದವನು ಯಜುರ್ವೇದಾಭಿಮಾನಿಗಳು ಅವನ್ ಕರ್ಕೊಂಡ್ಬಂದು ಚಂದ್ರಲೋಕಕ್ಕೆ ಕರ್ಕೊಂಡು ಹೋಗಿ ಪುಣ್ಯ ಮುಗಿಸಿದವನ್ ಕರ್ಕೊಂಡ್ಬರ್ತಾರೆ. 3 ಮಾತ್ರೆಗಳಲ್ಲಿರುವಂತಹ ಗುಣಚಿಂತನೆಯನ್ನ ಕೂಡಿದ್ದನ್ನ ಮಾಡಿದ ಅಂತಂದ್ರೆ ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಚತುರ್ಮುಖ ಬ್ರಹ್ಮದೇವರ ಲೋಕಕ್ಕೆ. ಅಲ್ಲಿ ಅವರಿಂದ ಉಪದೇಶವನ್ನ ಪಡಿತಾನ ಅಂತೇನ್ ಹೇಳಿದ್ರು ಅದನ್ನೇ ತಿಳಿಸ್ಲಿಕತ್ತಾರ. ಅಲ್ರಿ, ಮತ್ತೆ ಇವ್ರು ಅಪರೋಕ್ಷ ಜ್ಞಾನಿಗಳು ಅಂತೀರಿ, ಉಪಾಸನ ಅಂತೀರಿ, ಮತ್ತಿರಿಗೆ ಯಾಕೆ ಬಂದ್ರವರು ಅಂತ ಅಕಸ್ಮಾತ್ ಪ್ರಶ್ನೆ ಬಂದ್ರೂ ಬರಬಹುದು. ಅಪರೋಕ್ಷ ಜ್ಞಾನಿಗಳು ಧ್ಯಾನ ಮಾಡ್ಯಾರಿಲ್ಲ, ಧ್ಯಾನ ಮಾಡ್ರೆ ಅಪರೋಕ್ಷ ಜ್ಞಾನಿಗಳಾಗ್ಯಾರ, ಮತ್ತೆ ಯಾಕೆ ಬರ್ತಾರ ಅಂತ ಕೇಳಿದರೆ, ಓಂ ಏವಂ ಮುಕ್ತಿ ಫಲಾವಸ್ಥಾವಧೃತೆ ಫಲಾವಸ್ಥಾವಧೃತೆ ಅಂತ 3, 4 ಲಾಸ್ಟ್ ಸೂತ್ರ, 3ನೇ ಅಧ್ಯಾಯದ 4ನೇ ಪಾದ ಕೊನೆ ಸೂತ್ರ. ಅಲ್ಲೇನ್ ಬರ್ತದೆ ವಿಚಾರ ಅಂತ ಕೇಳಿದ್ರೆ,
ಅಪರೋಕ್ಷ ಜ್ಞಾನ ಆಗೇದಲ್ಲ ಯಾವ ದೇಹದಲ್ಲಿ, ಅದೇ ದೇಹದಲ್ಲಿಯೇನೇ ಮೋಕ್ಷ ಅಂತ ನಾವು ಒಪ್ಪಿಲ್ಲ. ಏನದ, ನನಗೆ ಈ ದೇಹದಲ್ಲಿ ಅಪರೋಕ್ಷ ಜ್ಞಾನ ಆದ್ರೆ ಇದ ದೇಹದಲ್ಲೇ ಮೋಕ್ಷ ಆಗ್ಬೇಕು ಅಂತ ಏನೂ ನಿಯಮ ಇಲ್ರಿ, ಏನೂ ಇಲ್ಲ. ಪ್ರಾರಬ್ಧ ಕರ್ಮ ತೀರಿದ್ರೆ ಇದೇ ದೇಹದಲ್ಲಿ ಮೋಕ್ಷ, ಇದು ದೇಹ ಬಿಟ್ಕೊಳ್ಳೆ ಮೋಕ್ಷ ಆಗ್ತದೆ. ಪ್ರಾರಬ್ಧ ಕರ್ಮ ತೀರಿದ್ದಿಲ್ಲ ಅಂದ್ರೆ ಜನ್ಮಾಂತರಗಳು ಬರ್ತದೆ ಅಂತ ಒಪ್ಕೊಂಡಿರ್ತೀವಿ. ಏನು ಪ್ರಾರಬ್ಧ ಕರ್ಮ ಉಳಿದಿದ್ರೆ ಅದೇ ದೇಹದಲ್ಲಿ ಮೋಕ್ಷ ಆಗುವುದಿಲ್ಲ, ಮತ್ತೊಂದು ದೇಹ ಬರಬಹುದು, ಮತ್ತೊಂದಲ್ಲ ಮತ್ತೊಂದು 100 ಬರಬಹುದು. ನಾವು ಹೇಳಾರೆವು ಪ್ರಾರಬ್ಧ ಕರ್ಮ ಎಷ್ಟು ದಿವಸ ಅಂತ ತಿಳ್ಕೊಂಡು ಹೇಳಿ. ಆದರೆ ಮತ್ತೆ ಪ್ರಾರಬ್ಧ ಕರ್ಮ ತೀರಿತ್ತು ಅಂದ್ರೆ ಅದೇ ದೇಹದಲ್ಲಿ ಮೋಕ್ಷ ಆಗ್ತದೆ. ಹಂಗಾರೆ ಈಗ ಮೊದ್ಲು ಏನ್ ಇಬ್ರು ಹೇಳ್ಯಾರ ನೋಡ್ರಿ, ಅವರಿಬ್ರು ಯಾರು ಅಂದ್ರೆ ಪ್ರಾರಬ್ಧ ಕರ್ಮ ಇನ್ನೂ ತೀರದೇ ಇದ್ದವರು, ಅಪರೋಕ್ಷ ಜ್ಞಾನಿಗಳು ಹೌದು, ಪ್ರಾರಬ್ಧ ಕರ್ಮ ತೀರದೇ ಇದ್ದವರು. ಸರಿ ಆಯ್ತಾ? ಚರ್ಮದೇಹ ಕಡ್ಡಾಯ, ಚರ್ಮದೇಹ ಬರೋ ತನಕ ಇನ್ನೂ ನಡುವಿನ ಅದನ್ನ ಹೇಳಿಕತ್ತೀವಿ. ಹಂಗರ್ಥ, ಪ್ರಾರಬ್ಧ ತೀರಿಲ್ಲ ಪ್ರಾರಬ್ಧ ಆಗಿರ್ತದ ಅಂತ ತಾತ್ಪರ್ಯ. ಸರಿ, ಅದಕ್ಕೆ ತದೇತೋ ಶ್ಲೋಕೋ ಭವತಃ. ಈ ಕ್ರಿಯಾಸು ಮೇಲೆ ನೋಡ್ರಿ 55ನೇ ಪೇಜ್ ಮೇಲೆ, ಕ್ರಿಯಾಸು ಬಾಹ್ಯ ಅಭ್ಯಂತರ ಮಧ್ಯಮಾಸು, ಹೊರಗಡೆಗೆ ಒಳಗಡೆಗೆ ಮಧ್ಯಮ ಅಂದ್ರೆ ಅದು ಮಂದ್ರವಾಗಿ ಮಧ್ಯಮವಾಗಿ ಉಚ್ಚವಾಗಿ ಧ್ವನಿಯಲ್ಲಿ ಯಾರು ಸಮ್ಯಕ್ ಪ್ರಯುಕ್ತ ಚೆನ್ನಾಗಿ ಅದನ್ನ ಪ್ರಯೋಗ ಮಾಡ್ತಾನೋ ನ ಕಂಪತೆ ಜ್ಞಾನಿಯಾದವನು ವಿಚಲಿತನಾಗುವುದಿಲ್ಲ. ಕಂಪತೆ ಅಂದ್ರೆ ಅಳಗಾಡುವುದು, ಅದು ಶೇಕ್ ಆಗುವುದಿಲ್ಲ ಅಂತ ಅರ್ಥ. ಋಗ್ಭಿರೇತಂ ಯಜುರ್ಭಿರಂತರಿಕ್ಷಂ ಸಾಮವಿರ್ಯತ್ತತ್ ಕವಯೋ ವೇದಯಂತೆ ಬಂದದ. ಋಗ್ವೇದ ಯಜುರ್ವೇದ ಇವುಗಳು ಮತ್ತು ಸಾಮವೇದ ಇವುಗಳಿಂದ ಆಯಾ ಲೋಕಗಳಿಗೆ ಹೋಗ್ತಾರೆ ಅಂತ. ತಂ ಓಂಕಾರೇಣೈವ, ಆ ಭಗವಂತನನ್ನು ಓಂಕಾರವೆಂಬ ಮಂತ್ರ ಆಯನೇನೈವ ಅನ್ವೇತಿ, ಅದರ ಸಾಧನೆಯಿಂದಲೇನೆ ಅವನು ಹೊಂದುತ್ತಾನೆ. ವಿದ್ವಾನ್ ಯತ್, ಯಾವುದನ್ನು ಹೊಂತಾನಪ್ಪ ಅಂದ್ರೆ ತತ್ ಶಾಂತಂ ಅಜರಂ ಅಮೃತಂ ಅಭಯಂ ಪರಂಚ. ಅವ ಶಾಂತ ಇದ್ದಾನ ಅಂದ್ರೆ ಪೂರ್ಣ ಸುಖದ ತುದಿ ಅವ. ಅಜರ ವೃದ್ಧಾಪ್ಯರಹಿತ, ಅಮೃತ ಅಂತ ಅನ್ನೋ ಶಬ್ದಕ್ಕೆ ಮರಣರಹಿತ, ಅಭಯ ಅಂದ್ರೆ ಯಾರಿಗೆ ಭಯವಿಲ್ಲ, ಯಾರಿಂದ ನಮಗೆ ಭಯ ಇರೋದಿಲ್ಲ, ಅವನು ಪರಂಚ ಸರ್ವೋತ್ತಮನಾಗಿದ್ದಾನೋ. ಇಷ್ಟ ಹೇಳಿ ಆಚಾರ್ಯ ಈ ವಿಷಯದಲ್ಲಿ ಏನ್ ತಿಳಿಸ್ತಾರ ನಮಗ ಅಂತಂದ್ರೆ ಒಂದು ಪ್ರಮಾಣ ಹಾಕಿ ಕೊಡ್ತಾರ. ಪ್ರಣವೇನ ಹರಿಂ ಧ್ಯಾಯನ್ ಬ್ರಹ್ಮಲೋಕಂ ಸಮೇತ್ಯ ಚ ಜ್ಞಾನಂ ಚತುರ್ಮುಖಾತ್ ಪ್ರಾಪ್ಯ ಮುಚ್ಚತೆ ನಾತ್ರ ಸಂಶಯ. ಪ್ರಣವೇನ ಹರಿಂ ಧ್ಯಾಯನ್, ಮತ್ತ ಪ್ರಣವದಿಂದ ಭಗವಂತನನ್ನು ಧ್ಯಾನ ಮಾಡ್ತಾ ಓಂ ಅಂತನ್ನೋ ಮಂತ್ರವನ್ನು ಹೇಳಿ ಅದರಲ್ಲಿದ್ದ ಗುಣಗಳಿಂದ ಭಗವಂತನ ಧ್ಯಾನ ಮಾಡ್ತಾರೆ. ಬ್ರಹ್ಮಲೋಕಂ ಸಮೇತ್ಯ ಚ, ಬ್ರಹ್ಮಲೋಕವನ್ನು ಹೊಂತಾರ. ಜ್ಞಾನಂ ಚತುರ್ಮುಖಾತ್ ಪ್ರಾಪ್ಯ, ಚತುರ್ಮುಖ ಬ್ರಹ್ಮದೇವರಿಂದ ಪಾಠ ಹೇಳಿಸಿಕೊಂಡು ಮತ್ತ ಮುಚ್ಚತೆ ನಾತ್ರ ಸಂಶಯ, ಮೋಕ್ಷವನ್ನು ಹೊಂದುತ್ತಾರೆ, ಸಂಶಯವಿಲ್ಲ. ಇಲ್ಲಿಗೆ 5ನೇ ಪ್ರಶ್ನೆ ಮುಗೀತು. ಇನ್ನು 6ನೇ ಪ್ರಶ್ನೆ, ಕೊನೆ ಪ್ರಶ್ನೆ ಮುಕ್ತಾಯವಾದರೆ ಷಟ್ ಪ್ರಶ್ನೆ ಉಪನಿಷತ್ ಮುಗೀತದ. ಅತಃ ಐನಂ ಸುಕೇಶ ಭರದ್ವಾಜ ಪ್ರಪಂಚ. ಮೊದಲಿಗೆ ಬಂದವ್ ಲಾಸ್ಟ್ ಪ್ರಶ್ನೆ ಉತ್ತರಿ ಅವ್ನು ಪಾಪ. ಫಸ್ಟ್ ಅವಂಗ ಅಡ್ಮಿಷನ್ ಆಗ್ಯದ, ಅವ್ನ್ ಕೊನಿಗಂತ ಕೆಲವು ಹಂಗ ಆಗಿರ್ತದ್ರಿ. ಅದಕ್ಕೆ ನೋಡ್ರಿ ಏನಾಯ್ತು. ಅಥ ಹೈನಂ ಸುಕೇಶ ಭರದ್ವಾಜ ಪಪ್ರಚ್ಛ. ಏನಾಯ್ತು, ಸುಕೇಶ ಭರದ್ವಾಜ ಅಂತನ್ನುವರು ಪ್ರಶ್ನೆ ಕೇಳ್ತಾನೆ. ಭಗವನ್ ಹಿರಣ್ಯನಾಭ ಕೌಸಲ್ಯೋ ರಾಜಪುತ್ರೋ, ಹಿರಣ್ಯನಾಭ ಎನ್ನುವಂತಹ ಮತ್ತ ಕೋಸಲ ದೇಶದಲ್ಲಿ ಹುಟ್ಟಿರ್ತಕ್ಕಂಥವನು ರಾಜಪುತ್ರನು ಮಾಮುಪೇತ್ಯ ನನ್ನನ್ನು ಹೊಂದಿ ಏನಂ ಪ್ರಶ್ನ ಅಪೃಚ್ಛತ, ಈ ಪ್ರಶ್ನೆಯನ್ನ ಕೇಳಿದವ. ಏನಂತ, ಷೋಡಶಕಲಂ ಭಾರದ್ವಾಜ ಪುರುಷಂ ವೇತ್ಥ, 16 ಕಲೆಗಳಿಂದ ಕೂಡಿದ, 16 ಕಲೆಗಳಿಗೆ ಆಶ್ರಯ ನೀಡಿದ, 16 ಕಲೆಗಳಿರುವ ಪರಮಾತ್ಮ ಒಬ್ಬ ಪುರುಷನಿದ್ದಾನಂತಲ್ಲ, ಅವನು ತಿಳಿದಿದ್ದೀಯಾ? ಇಲ್ಲಿ ಷೋಡಶ ಕಲಂ ಪುರುಷಂ ಅಂತನ್ನೋ ಶಬ್ದಕ್ಕೆ ಅವನೇ 16 ಕಲೆಗಳಿರುವ ಪುರುಷ ಅನ್ನೋ ಹಂಗದ. ಆದ್ರೆ ಹಂಗ ಹೇಳ್ತಿಲ್ಲ. ಷೋಡಶ ಕಲಂ ಪುರುಷಂ ಅನ್ನೋ ಶಬ್ದಕ್ಕೆ 16 ಕಲೆಗಳನ್ನು ಸೃಷ್ಟಿಸಿರುವ, 16 ಕಲೆಗಳಿಗೆ ಆಶ್ರಯ ನೀಡಿದ ಪರಮ ಪುರುಷನಿದ್ದಾನಲ್ಲ, ಅವನನ್ನು ತಿಳಿದಿದ್ದೀಯಾ ಅಂತ ಅರ್ಥ. ಇಲ್ಲಿ ಷೋಡಶ ಕಲಂ ಅನ್ನೋ ಶಬ್ದಕ್ಕೆ 16 ಕಲೆಗಳ ಜನಕ, ಆಶ್ರಯದಾತ ಅಂತ ಅರ್ಥ ಬರ್ಕೊಳ್ರಿ. ಒಂದ ತಮ್ ಮಹ್ಯಂ ಬ್ರವೀಹಿ ಇತಿ, ಅವನ ನನಗೆ ಹೇಳು ಅಂತ. ತಮಹಂ ಕುಮಾರಂ ಅಬ್ರವಂ ನಾಹಮಿಮಂ ವೇದ, ಅದು ನಾನು ಹೇಳಿದೆ ನಂಗೆ ಗೊತ್ತಿಲ್ಲಪ್ಪ ಅವನು ಅಂತ ಹೇಳಿದೆ.
ನಂಗೆ ಗೊತ್ತಿಲ್ಲ ಅವನು ಯಾರು 16 ಕಲೆ, ಅದೇ ನಂಗೆ ಗೊತ್ತಿಲ್ಲ, 16 ಕಲೆಗಳಿಗೆ ಆಶ್ರಯನಾದವನು ಜನಕ ಯಾರು ಗೊತ್ತಿಲ್ಲ ನಂಗೆ ಅಂತ ಹೇಳ್ದೆ. ಯಾಕೆ? ಯದ ಅಹಂ ಇಮಂ ಅವೇದಿಷ್ಯಂ ಕಥಂ ತೇ ನಾವಕ್ಷಂ, ನನಗೆ ಗೊತ್ತಿತ್ತು ಅಂದ್ರೆ ನಾನು ನಿನಗೆ ಹೇಳದೇ ಇರ್ತೀನ? ಅಂದ್ರೆ ಯಾವ ಮಟ್ಟದ ಪ್ರಾಮಾಣಿಕತೆ ಅದ ಅಂತ ಅನ್ನೋದನ್ನ ನೋಡ್ರಿ. ನಮಗ್ ಗೊತ್ತಿಲ್ಲದೆ ಇದ್ದದನ್ನೆಲ್ಲ ಹೇಳ್ತಿರ್ತೀವ್ರಿ ನಾವು ಹೋಲ್ಸೇಲ್ ಒಳಗ ಏನೇನ್ ಗೊತ್ತಿರಂಗಿಲ್ಲ ಅಷ್ಟು ಹೇಳ್ತಿರ್ತೀವ್ರಿ ನಾವು. ನಮ್ಮನ್ನ ನೋಡಿದ್ರೆ ಸಾಕ್ಷಾತ್ ಏನದು ಸರ್ವಜ್ಞನ ತುಂಡ ಇರ್ಬೇಕು ಅನಿಸ್ತಿರ್ತದ್ರಿ ನಿಮಗ್, ಹಂಗ್ ಹೊಡ್ತಿರ್ತೀವಿ ನಾವು. ಹೇಳ್ ಪ್ರಾಮಾಣಿಕ, ಎಷ್ಟು ಪ್ರಾಮಾಣಿಕ. ನನಗ ಆ 16 ಕಲೆಗಳ ಆಶ್ರಯದಾತ ಜನಕ ಯಾರಿದ್ದಾರೆ ನನಗೆ ಗೊತ್ತಿಲ್ಲ. ಆ 16 ಕಲೆ ಪುರುಷನ ವಿಷಯವೇ ತಿಳ್ಕೊಂಡಿಲ್ಲ. ಒಂದ್ ವೇಳೆ ನಾನು ಗೊತ್ತಿದ್ರೆ ನನ್ನ ಮನೆ ಬಾಗಿಲವರೆಗೆ ನೀನು ಜಿಜ್ಞಾಸೆಗಾಗಿ ಬಂದಿದ್ದೀಯ, ನಿನಗೆ ಹೇಳದೇ ಇರ್ತಿದ್ನ? ಯಾಕ? ಸಮೂಲೋವಾ ಯೇಷ ಪರಿಶಿಷ್ಯತಿ ಯೋ ಅನತಮಭಿವದತಿ, ಯಾರು ಸುಳ್ಳು ಹೇಳ್ತಾರೋ ಅವರು ತಮ್ಮ ಎಲ್ಲಾ ಪುಣ್ಯಗಳನ್ನು ಕಳ್ಕೊಂಡು ಬೇರು ಕಿತ್ತ ಬಿದ್ದ ಮರದಂತೆ ಕೆಳಗೆ ಬೀಳ್ತಾರೆ. ಸುಳ್ಳು ಹೇಳಿದ್ರೆ ಹಿಂಗಾಗ್ತದ ಅಂತ ಹೇಳ್ತಾರೆ. ಹಂಗ ನಾವ್ ಎರಡ್ ಸಲ ಬಿದ್ದಿ ಅಂತೀವ ಯಾರಿಗೆ ಗೊತ್ತು ಅಂತ ಹಿಂಗ್ ಹೇಳೋರು ಇರ್ತಾರೆ ಕೆಲವರು. ಎರಡು ಸಲ ಸುಳ್ಳು ಹೇಳಿ ಬಿದ್ದು ಹೇಳ್ಬೇಕಲ್ರಿ, ಹೆಂಗ್ ಆಗ್ತದೆ? ಸುಕೇಶ ಭರದ್ವಾಜರಂತಾರ ಸಮೂಲೋವ ಏಷ ಪರಿಶಿಷ್ಯತಿ ಯೋ ಅನೃತಮಭಿವದತಿ, ಯಾರು ಸುಳ್ಳು ಹೇಳ್ತಾರೋ ಅಂದ್ರೆ ಗೊತ್ತಿದ್ದು ಗೊತ್ತಿಲ್ಲ ಅಂತ ಹೇಳೋದು, ಗೊತ್ತಿಲ್ಲದೆ ಗೊತ್ತದ ಅಂತ ಹೇಳಿ, ಎರಡು ಸುಳ್ಳೆ ಅಲ್ಲ ಮತ್ತೆ, ಎರಡು ಸುಳ್ಳೆ ಮತ್ತೆ. ಹಂಗೆ ಎರಡು ಹೇಳ್ಬಾರ್ದು. ಗೊತ್ತಿಲ್ಲ ಅಂದ್ರ ಗೊತ್ತಿಲ್ಲ ಅಂತ ಹೇಳ್ಬೇಕು, ಗೊತ್ತದ ಅಂದ್ರ ಗೊತ್ತದ ಅಂತ ಹೇಳ್ಬೇಕ್ರಿ. ಅಟ್ಲೀಸ್ಟ್ ಇದು ಧರ್ಮಕ್ಕೆ ಅಂಜ್ಕೊಂಡ್ರೆ ಹೇಳ್ಬೇಕ್ರಿ. ಅದು ಇಲ್ಲ ಇದು ಇಲ್ಲ, ಸೇರ್ಬಿನೇ ತುಬ್ಬಿನೇ ಅಂತ ಹೇಳಿ ನಾರ್ಹ ನ ಅರ್ಹಾಮಿ ಅಹಂ ಅನೃತಂ ವಕ್ತುಂ. ತಸ್ಮಾತ್ ಆದ್ದರಿಂದ ನ ಅರ್ಹಾಮಿ ನಾನು ಸಮರ್ಥನಾಗುವುದಿಲ್ಲ ಏನಂತ, ಅನೃತಂ ವಕ್ತುಂ ಸುಳ್ಳು ಹೇಳಿಕ್ ನಾ ಸಮರ್ಥ ಇಲ್ಲ, ನಾ ಯೋಗ್ಯ ಅಲ್ಲ ಅಂತ ಹೇಳಿದ್ರೆ ಸ ತೂಷ್ಣೀಂ ರಥಮಾರುಹ್ಯ ಪ್ರವವ್ರಾಜ. ಪಾಪ ಸರಳ ರಥ ಆತು ಹೋಗ್ಬಿಟ್ರಿ, ಏನ್ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಅದಕ್ಕೆ ತಮ್ ತ್ವಾ ಪೃಚ್ಛಾಮಿ ಕ್ವಾಸೌ ಪುರುಷ ಇತಿ, ಆ ಪ್ರಶ್ನೆ ನಿಮಗ್ ಕೇಳಿಗತೀನಿ ನಾನು. ಯಾರವ 16 ಕಲೆಗಳಿಗೆ ಆಶ್ರಯದಾತ ಯಾರವ ಅಂತ ನಾ ಕೇಳಿಗತೀನಿ. ಅಂದ್ರೆ 6ನೇ ಪ್ರಶ್ನೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡಿದ್ರೆ ಇದನ್ನ ಒಂದೇ ತರ ಕೇಳಿ ಕೇಳಿ ಬೋರ್ ಆಗಿರ್ತಾರೆ. ಏನ್ ಚೇಂಜ್ ಮಾಡಿದರು? ಸುಕೇಶ ಭರದ್ವಾಜರು ತಮ್ಮ ಆಶ್ರಮದಲ್ಲಿದ್ದಾಗ ಒಬ್ಬ ಬಂದ ಸ್ಟೂಡೆಂಟ್ ಅವ್ರ ಕಡೆಗೆ. ಅವನ ಹೆಸರೇನು ಅಂದ್ರೆ ಹಿರಣ್ಯನಾಭ ಕೌಸಲ್ಯ ಅಂತ ಅವ್ನ ಸ್ಟೂಡೆಂಟ್ ಹೆಸರು. ಅವ ರಾಜಪುತ್ರ, ಅವ ರಥ ಏರ್ಕೊಂಡು ಬಂದಿದ್ರೆ, ರಥ ಏರ್ಕೊಂಡು ಬಂದವ ಹಿರಣ್ಯನಾಭ ಕೌಸಲ್ಯ ಅನ್ನವ ರಥ ಏರ್ಕೊಂಡು ಬಂದ. ಆ ರಥ ಏರಿಕೊಂಡು ಬಂದಿರುವಂತಹ ವ್ಯಕ್ತಿ ರಥ ಇಳಿದು ಆಚಾರ್ಯ ಸಾಷ್ಟಾಂಗ ಹಾಕಿ, ಆಚಾರ ನಿಮ್ಮ ಹತ್ರ ಒಂದು ಪಾಠ ಕೇಳು. ಏನಪ್ಪಾ? ಇಲ್ಲ ಹಿಂಗ ನಾನು ಎಲ್ಲೋ ಅವ್ರ ಬಾಯಿಂದ ಕೇಳೀನಿ, ಹಿರಣ್ಯ ಅದು ಷೋಡಶ ಕಲಾ ಪುರುಷ ಅಂತಿದ್ದಾನಂತ. ಯಾರವ ಷೋಡಶ ಕಲಾ ಪುರುಷ? 16 ಕಲೆಗಳಂದ್ರೇನು? ಆ 16 ಕಲೆಗಳ ಜನಕ ಯಾರು? 16 ಕಲೆಗಳಿಗೆ ಆಶ್ರಯದಾತ ಯಾರು ಅಂತ ತಿಳ್ಕೊಬೇಕಾಗಿದೆ, ಹೇಳ್ರಿ. ಇಲ್ಲಪ್ಪ ನಂಗೆ ಗೊತ್ತಿಲ್ಲಲ್ಲ ಆ ವಿಷಯ. ಅಲ್ಲ ನಾ ಮತ್ತೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ತೀನಿ ಅನ್ಕೋಬೇಡ, ಯಾಕಂದ್ರೆ ಸುಳ್ಳು ಹೇಳೋ ಪದ್ಧತಿ ನಮ್ಮಲ್ಲಿ ಇಲ್ಲ. ಹಂಗೆ ಕೆಲವರು ಸಂಪ್ರದಾಯದ ಸುಳ್ಳು ಹೇಳೋದಿಲ್ಲ ಅಂತ ಹೇಳಿ, ಯಾಕಂದ್ರೆ ಸುಳ್ಳು ಹೇಳೋದ್ರಿಂದ ನಾವು ಸಂಪಾದನೆ ಮಾಡಿದ ಪುಣ್ಯಗಳನ್ನೆಲ್ಲವನ್ನ ಕಳ್ಕೊಳ್ಬೇಕಾಗ್ತದ. ಅದಕ್ಕೆ ಸಾಧ್ಯ ಆದಷ್ಟೇನು ಒಟ್ಟಾರೆ ಸುಳ್ಳು ಹೇಳಬಾರದು ಅನ್ನೋಲ್ಲೇ ತಾತ್ಪರ್ಯ. ಪ್ರಯತ್ನ ಮಾಡ್ಬೇಕು, ಪ್ರಯತ್ನ ಪೂರ್ವಕವಾಗಿ ಸುಳ್ಳು ಹೇಳದೆ ಇದ್ದಂತೆ ಏನಾಗ್ತದ್ರಿ, ಸುಳ್ಳು ಹೇಳಿದ್ರೆ ಎದುರಿಗಿದ್ದವನು ಸಮಾಧಾನ ಆಗ್ಬಹುದು, ಅಥವಾ ನಾ ದೊಡ್ಡವ ಅಂತ ಅನ್ಸ್ಕೋಬಹುದು. ಜ್ಞಾನದ ವಿಷಯದಲ್ಲಿ ನೋಡಿ ಹೆಂಗ್ ಹೇಳಿದೆ ಅಂತ ಅನ್ಸ್ಕೋಬಹುದು. ಆದರೆ ಅದರಿಂದ ನಾವೇನೋ ಸಂಪಾದನೆ ಮಾಡಿದ ಪುಣ್ಯಸ್ಥಕ್ಕೆ ಹೋಗ್ಬಿಡ್ತದೆ. ಅದಕ್ಕೆ ಯಾವ ಕಾರಣಕ್ಕೂ ಹಂಗೆ ಹೇಳಿಕ್ ಹೋಗಬಾರ್ದು ಅಂತ ಹೇಳಿ ಕಳಿಸಿದ್ರು. ಅದಕ್ಕೆ ಅವ ಪಾಪ ಅರ್ಥ ಹತ್ಕೊಂಡು ಹೊರಟ್ಬಿಟ್ಟ. ಏನ್ ಕೇಳಲಿಲ್ಲ, ಗೊತ್ತಿಲ್ಲ ಅಂದ್ಮೇಲೆ ಮತ್ತೆ ಇನ್ನೊಂದ್ ಕಡೆ ಹೋಗಿ ತಿಳ್ಕೊಂಡ್ರೆ ಆಯ್ತು ಅಂತ ಹೊರಟ್ಬಿಟ್ಟವ. ಅದಕ್ಕೆ ಆ ಸುಕೇಶ ಪ್ರಶ್ನೆ ಕೇಳಿಗತಾರ, ಕ್ವಾಸವು ಪುರುಷ, ಯಾರವರು ಈ ಷೋಡಶ ಕಲಾ ಪುರುಷ ಯಾರು ಅಂತ ಕೇಳಿದಾಗ ತಸ್ಮೈ ಸಹೋವಾಚ, ಅವರಿಗೆ ತಸ್ಮೈ ಅಂದ್ರ ಆ ಸುಕೇಶನಿಗೆ ಸಹ ವಿಪ್ಪಲಾದರು. ಹ ಉವಾಚ, ಹ ಅನ್ನೋದು ಆಸ್ವಾದನ. ಏನ್ ಪ್ರಶ್ನೆ ಕೇಳಿದಪ್ಪ ಹುಡುಗ ಅಂತ ಆಸ್ವಾದನ ಮಾಡಿ ಉತ್ತರವನ್ನು ಕೊಡ್ಲಿಕ್ಕೆ ಹೊರಟ್ರು. ಏನು ಅಪ್ಪ, ಷೋಡಶ ಕಲಾ ಪುರುಷನನ್ನ ನೋಡ್ಲಿಕ್ಕೆ ಎಲ್ಲೋ ಹೋಗೋದು ಬೇಡಪ್ಪ, ಈಗೈವ ಅಂತಃಶರೀರೆ, ನಮ್ಮ ಶರೀರದಲ್ಲೇ ಇದ್ದಾನವ. ಈಗೈವ ಅಂತಃಶರೀರೆ ಸೌಮ್ಯ ಸ ಪುರುಷ, ಆ ಪುರುಷ ಇಲ್ಲೇ ಇದ್ದಾನ. ಅಂತಃಶರೀರೆ ಅಂದ್ರೆ ಶರೀರದ ಒಳಗಡೆಗೆ. ಯಸ್ಮಿನ್ ಏತಾಹ ಷೋಡಶ ಕಲಾಹ ಪ್ರಭವಂತಿ,
ಯಾರಿಂದ ಈ 16 ಕಲೆಗಳು ಹುಟ್ಟಿಕೊಳ್ಳುತ್ತವೆಯೋ, ಯಾರಲ್ಲಿ ಈ ಎಲ್ಲ ಕಲೆಗಳು ಆಶ್ರಯ ಪಡ್ಕೊಂಡಿವೆಯೋ ಅವನು ಇಲ್ಲೇ ಇದ್ದಾನೆ, ಎಲ್ಲೋ ಬೇರೆ ಕಡೆ ಇಲ್ಲ. ಸ ಈಕ್ಷಾಂಚಕ್ರೆ, ಭಗವಂತ ಆಲೋಚನೆ ಮಾಡಿದ್ದಂತೆ. ಏನ್ ಮಾಡಿದ? ನಾನು 16 ಕಲೆಗಳನ್ನು ಸೃಷ್ಟಿ ಮಾಡಬೇಕಲ್ಲ ಅಂತ ಆಲೋಚನೆ ಮಾಡಿದ್ದಂತೆ. ಭಗವಂತನೇ ಇವನು, ಬೇರೆ ಇನ್ಯಾರಲ್ಲ. ಆ ಷೋಡಶ ಕಲೆಗಳನ್ನ ಸೃಷ್ಟಿಸಿದವನು, ಆಶ್ರಯ ನೀಡಿದವನು ಪರಮಾತ್ಮನೇ. ಅವನು 16 ಕಲೆಗಳನ್ನ ಸೃಷ್ಟಿ ಮಾಡುವ ಮೊದಲು ಒಂದ್ಸತಿ ಆಲೋಚನೆ ಮಾಡಿದ. ಆಲೋಚನೆ ಯಾಕೆ ಮಾಡ್ತಾನ ಅಂತ ಬಂದದ ಇಲ್ಲೇ ಮೊದಲನೇ ಪ್ರಶ್ನೆ ಒಳಗ. ಯಾಕ? ಯಾವುದೇ ಕೆಲಸವನ್ನು ಆಲೋಚನೆ ಮಾಡದೆ ಮಾಡಬಾರದು ಅಂತ ಹೇಳ್ಯಾರ. ಅರ್ಥ ಆಯ್ತಾ? ಅದಕ್ಕೆ ಏನಂತ 16 ಕಲೆಗಳನ್ನು ಸೃಷ್ಟಿ ಮಾಡ್ತೀನಲ್ಲ, ಅದು ಹೆಂಗಿರ್ಬೇಕು ಅಂದ್ರೆ, ಮೊದಲನೇ ಕಲಾ ಕಸ್ಮಿನ್ವು ಅಹಂ ಉತ್ಕ್ರಾಂತೋ ಭವಿಷ್ಯಾಮಿ. ಅವನು ಎದ್ದು ಹೊರಟ ಅಂದ್ರೆ ನಾ ಅವನ ಹಿಂದೆ ಹೋಗ್ಬೇಕು. ಸ್ಥಿತೋ ಕಸ್ಮಿನ್ವಾ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ. ಅವನು ಕುಳಿತರೆ ನಾನು ಕೂಡಬೇಕು. ಅಂದ್ರೆ ಅಷ್ಟು ನನ್ನನ್ನ ಭಕ್ತಿಯಿಂದ ವಶ ಮಾಡಿಕೊಳ್ಳುವಂಥವನು ಯಾರಿದ್ದಾನಲ್ಲ, ಅವನನ್ನ ನಾನು ಸೃಷ್ಟಿ ಮಾಡಬೇಕು. ಹೆಂಗಿರ್ಬೇಕು ಭಕ್ತಿ ಅಂತಂದ್ರೆ, ಅವ ಹೊಂಟ ಅಂದ್ರೆ ನಾ ಹಿಂದೆ ಹೋಗ್ಬೇಕು. ಅವನ ಹಿಂದೆ ಬರೋ ಹಿಂದೆ ಆಕಳ ಹೊಂಟಂಗ, ಗೊತ್ತಾತಿಲ್ಲ? ಅದಕ್ಕೆ ಅವ ಕೂತ್ರ ನಾವು ಕೂಡ್ಬೇಕು. ಸರಿಯಾಗಿ ತಿಳಿತಾ ಇದೆಯಾ? ಷೋಡಶ ಕಲೆಗಳನ್ನು ಪರಮಾತ್ಮನು ಸೃಷ್ಟಿ ಮಾಡಬೇಕೆಂಬುದಾಗಿ ಸಂಕಲ್ಪಿಸಿ ಮೊದಲು ವಿಚಾರ ಮಾಡ್ತಾನಂತೆ. ಷೋಡಶ ಕಲೆಗಳಲ್ಲಿ ಮೊದಲು ಯಾರನ್ನ ಸೃಷ್ಟಿ ಮಾಡಲಿ ಅಂದ್ರೆ, ಯಾರನ್ನ ಸೃಷ್ಟಿ ಮಾಡಿದ್ದಕ್ಕೆ ನನಗೆ ಹಿಂಗ್ ಫೀಲ್ ಬರ್ಬೇಕಲ್ಲ, ಹಿಂಗ್ ಅನುಭವ ಆಗ್ಬೇಕಲ್ಲ. ಅವನು ಹೊರಟಾದ ನಾ ಹೊರಟ್ಬಿಡ್ಬೇಕು, ಅವನು ಕೂತಾದ್ರೆ ಕೂತ್ಬಿಡ್ಬೇಕು. ಅದಕ್ಕೆ ದೇಹದಲ್ಲಿ ಪ್ರಾಣದೇವರು ಹೊರಟ್ರೆ ಪರಮಾತ್ಮ ಹೊರಟಿರ್ತಾನೆ, ದೇಹದಲ್ಲಿ ಪ್ರಾಣದೇವರು ಕೂತ್ರೆ ಭಗವಂತ ಕೂರ್ತಾನೆ. ಅದೇ ಮೊದಲನೇ ಕಲೆ ಪ್ರಾಣ ಅಂತ. ಅದಕ್ಕೆ ದೇಹದಲ್ಲಿ ಮೊದಲು ಬರೋದು ಉಸಿರು ಅಂತ. ಉಸಿರು ಶುರುವಾಗ್ತದೆ, ಆಮೇಲೆ ಉಳಿದದ್ದೆಲ್ಲ ಶುರುವಾಗ್ತಾವ. ಅದಕ್ಕೆ ಪ್ರತಿಷ್ಠಾಮಿ ಸ ಪ್ರಾಣಂ ಅಸೃಜತ್. ಆ ಭಗವಂತ ಯಾರನ್ನು ಸೃಷ್ಟಿ ಮಾಡಿದ? ಪ್ರಾಣಂ ಅಸೃಜತ್, ಮುಖ್ಯ ಪ್ರಾಣನ್ನು ಸೃಷ್ಟಿ ಮಾಡಿದ. 16 ಕಲೆಗಳಲ್ಲಿ ಪ್ರಾಣ ಎಂಬ ಮೊದಲನೇ ಕಲಾ. ಎರಡನೆಯದ್ದು ಅಂದ್ರೆ ಸಾಲಾಗದರಿ. ಪ್ರಾಣಾತ್ ಶ್ರದ್ಧಾ ಖಂ ವಾಯುರ್ಜ್ಯೋತಿರಾಪ ಪೃಥಿವಿ ಇಂದ್ರಿಯಂ ಮನಃ ಅನ್ನಮನ್ನಾ ವೀರ್ಯಂ ತಪೋ ಮಂತ್ರ ಕರ್ಮ ಲೋಕೇಶು ನಾಮ ಚ. ಸಾಲ 16 ಕಲೆಗಳು. ತಿಳಿತಾ? ಪ್ರಾಣಾತ್ ಮೊದಲನೇ ಕಲಾ ಪ್ರಾಣದೇವರು, ಪ್ರಾಣದಿಂದ ಶ್ರದ್ಧಾ ಎರಡನೇ ಕಲಾ. ಮುಂದೆ ಖಂ ಅಂದ್ರೆ ಆಕಾಶ. ಇಲ್ಲಿ ಎಲ್ಲಾ ಕಡೆಗೂ ಅಭಿಮಾನಿ ದೇವತೆಗಳನ್ನು ತಗೋಬೇಕು, ಜಡ ಪದಾರ್ಥಗಳನ್ನು ತಗೋಬಾರ್ದು. ಯಾಕ ಅಂದ್ರ ಇವರೆಲ್ಲರೂ ಕೂಡ ಮುಂದೆ ಮುಕ್ತಿಯಲ್ಲೂ ಭಗವಂತನ ಆಶ್ರಯದಲ್ಲಿ ಇರ್ತಾರ ಅಂತ ಹೇಳವರಿದ್ದಾರೆ. ಮುಕ್ತಿಯಲ್ಲಿ ಜಡವಾದ ಭೂಮಿ, ಜಡವಾದ ಆಕಾಶ ಇರುವುದಿಲ್ಲ. ಅದಕ್ಕೆ ಅಭಿಮಾನಿಗಳಾದ ದೇವತೆಗಳು ಇರ್ತಾರೆ. ಅಂದಮೇಲೆ ಇಲ್ಲಿ ಕಲೆಗಳಿಂದ ಕಲಾಭಿಮಾನಿಗಳಾದ ದೇವತೆಗಳನ್ನ ತಗೊಳ್ಬೇಕೆ ಹೊರತಾಗಿ ಯಾರನ್ನು ತಗೊಳ್ಳೋಂಗಿಲ್ಲ, ಜಡ ಕಲೆಗಳನ್ನು ತೆಗೆದುಕೊಳ್ಳುವುದಿಲ್ಲ. ಪ್ರಾಣದಿಂದ ಶ್ರದ್ಧಾ, ಶ್ರದ್ಧೆಯಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಜ್ಯೋತಿ ಅಂದ್ರೆ ಅಗ್ನಿ, ಆಮೇಲೆ ಆಪಹ ಅಂದ್ರ ನೀರು, ಪೃಥಿವಿ, ಇಂದ್ರಿಯ ಅದು ಇಂದ್ರಿಯ ಮತ್ತ ಜ್ಞಾನೇಂದ್ರಿಯವಾಗಿರಬಹುದು, ಕರ್ಮೇಂದ್ರಿಯವಾಗಿರಬಹುದು, ಒಟ್ಟಾರೆ ಇಂದ್ರಿಯ ಅಂತ ಹೇಳ್ಯಾರ. ಆಮೇಲೆ ಮನಃ, ಆಮೇಲೆ ಅನ್ನ, ಆಮೇಲೆ ಅನ್ನದಿಂದ ವೀರ್ಯ, ವೀರ್ಯದಿಂದ ತಪಸ್ಸು, ತಪಸ್ಸಿನಿಂದ ಮಂತ್ರ, ಮಂತ್ರದಿಂದ ಕರ್ಮಗಳು, ಕರ್ಮದಿಂದ ಲೋಕಗಳು, ಲೋಕಗಳಲ್ಲಿ ಹೆಸರು, ನಾಮ ಅನ್ನುವಂತಹ ಒಂದು ಕಲೆ. ಇವು 16 ಕಲೆಗಳು. ಪ್ರಾಣ ಮಸೃಜತ್ ಒಂದು ಪ್ರಾಣ ಆಯಿತು. ಪ್ರಾಣಾತ್ ಶ್ರದ್ಧಾ ಖಂ ವಾಯುರ್ಜ್ಯೋತಿರಾಪ ಪೃಥಿವಿ ಇಂದ್ರಿಯಂ ಮನಃ ಅನ್ನಂ ಅನ್ನಾದ್ ವೀರ್ಯಂ ತಪೋ ಮಂತ್ರ ಕರ್ಮ ಲೋಕೇಶು ನಾಮ ಚ. ಪ್ರಾಣ ಬಿಟ್ಟಿರಿ, ಮೊದಲನೇದು ಯಾವ್ದು ಬಿಟ್ಟರೆ ನೋಡ್ಕೊಳ್ರಿ. ಪ್ರಾಣ ಆದಮೇಲೆ ಶ್ರದ್ಧಾ, ಆಕಾಶ, ವಾಯು, ಜ್ಯೋತಿ, ಆಪ, ಪೃಥಿವಿ, ಇಂದ್ರಿಯ, ಮನಸ್ಸು, ಅನ್ನ, ವೀರ್ಯ, ತಪಸ್ಸು, ಮಂತ್ರ, ಕರ್ಮ, ಲೋಕ, ನಾಮ. ಥ್ಯಾಂಕ್ ಯು. ನಾಮಚ ಇಷ್ಟು ಸೃಷ್ಟಿ ಮಾಡ್ತಾ ಇದ್ದಾರೆ ಆಚಾರ್ಯರ ಭಾಷ್ಯ. ಯಾಕಂದ್ರೆ ಎಲ್ಲರನ್ನ ಹೆಸರು ಹೇಳಬೇಕಲ್ಲ ಈಗ ನಮಗೆ. 16 ಕಲೆಗಳಾದವು. 16 ಕಲೆಗಳಿಗೆ ಅಭಿಮಾನಿ ದೇವತೆಗಳ ಹೆಸರು ಹೇಳ್ತಾರೆ ಈಗ ಮೊದಲು. ಅಂದ್ರ ಇಲ್ಲಿ ಎಲ್ಲೂ ಕೂಡ ತಾರತಮ್ಯ ಸಂಬಂಧ ಇಲ್ಲ. ಆರ್ಡರ್ ಹೇಳಿಲ್ಲ ಇಲ್ಲಿ.
ಈ ಮಂತ್ರದಲ್ಲೂ ಕೂಡ ತಾರತಮ್ಯವನ್ನ ಹೇಳಲಾಗಿಲ್ಲ. ಒಟ್ಟಾರೆ 16 ದೇವತೆಗಳನ್ನು ಹೇಳ್ಯಾರ. ತಾರತಮ್ಯ ಇನ್ನು ಮುಂದೆ ಹೇಳೋರು ಇದ್ದಾರ. ಅದಕ್ಕೆ ಈಗ ಮೊದ್ಲೇನ್ ಮಾಡ್ಬಿಡ್ತಾರ, ತತ್ವ ವಿವೇಕ ಎಂಬುವಂತಹ ಗ್ರಂಥವನ್ನ ಉದಾಹರಿಸಿ, ತತ್ವ ವಿವೇಕ ಎಂಬ ಗ್ರಂಥವನ್ನು ಉದಾಹರಿಸಿ ಈ ಕಲೆಗಳಿಗೆ ಯಾರ್ಯಾರು ಅಭಿಮಾನಿಗಳು ಅಂತ ಹೇಳ್ಬಿಡ್ತಾರೆ. ಅಷ್ಟು ಕೆಲಸ ತಗೊಳ್ರಿ. ಕರ್ಮೇತಿ ಪುಷ್ಕರ ಪ್ರೋಕ್ತ, ಕಮ ಹಾಕೋಬೇಕು. ಕರ್ಮಾಭಿಮಾನಿಗಳು ಯಾರು ಅಂದ್ರೆ ಪುಷ್ಕರ. ಗೊತ್ತಾಯ್ತಾ? ಶನೈಶ್ಚರನ ಕೆಳಗಿದ್ದಾರವರು ತಾರತಮ್ಯದಲ್ಲಿ ವರುಣ ಪುತ್ರ ಆಗ್ಯಾರ. ವರುಣನ ಪುತ್ರ ಶನೈಶ್ಚರನ ಕೆಳಗೆ ಬರ್ತಾರ, ಕರ್ಮಾಭಿಮಾನಿಗಳಾಗಿದ್ದಾರೆ. ನಾವು ಮಾಡೋ ಪ್ರತಿಯೊಂದು ಕರ್ಮವನ್ನು ಬರೆದಿಟ್ಕೊಂಡಿರ್ತಾರ, ಕೊಡ್ತಾರ ಅವ್ರಿಗೆ, ಮೇಲಿನವ್ರಿಗೆ, ಚಿತ್ರಗುಪ್ತ ಆಫೀಸರಿಗೆ. ಅದಕ್ಕೆ ಕರ್ಮೇತಿ ಪುಷ್ಕರ ಪ್ರೋಕ್ತ. ಉಷಾ ನಾಮಾಭಿಮಾನಿನಿ. ಉಷಾದೇವಿ ಯಾರಿವರು? ಅಶ್ವಿನಿ ದೇವತೆಗಳ ಮಡದಿ ಉಷಾದೇವಿ. ಅವಳು ನಾಮಾಭಿಮಾನಿ ಆಗಿದ್ದಾಳೆ. ನಾಮ ಅಂದ್ರೆ ಹೆಸರುಗಳು, ಭಗವಂತನ ನಾಮಕ್ಕೆ ಅವಳೇ ಅಭಿಮಾನಿ. ಲೋಕಾಭಿಮಾನಿ ಪರ್ಜನ್ಯ. ಲೋಕ ಅಂದ್ರೆ ಇಲ್ಲಿ ಗೋಲಕಗಳು ಅಂತ ಅರ್ಥ. ಮತ್ತಿಲ್ಲಿ ಲೋಕ ಅಂದ್ರೆ ಊರು ಅಂತ ಅರ್ಥ ಅಲ್ಲ, ಇಂದ್ರಿಯಗಳಿರುವ ಗೋಲಕಗಳು ಲೋಕ. ಅದಕ್ಕೆ ಲೋಕ ಅಂದ್ರೆ ಗೋಲಕ ಅಂತ ಬರ್ಕೊಳ್ರಿ. ಅದಕ್ಕೆ ಅಭಿಮಾನಿಗಳು ಯಾರು ಅಂದ್ರೆ ಪರ್ಜನ್ಯ ಅಂತ ಅರ್ಥ. ಸ್ವಾಹಾ ವೈ ಮಂತ್ರ ದೇವತಾ. ಮಂತ್ರಗಳಿಗೆ ಅಗ್ನಿಪತ್ನಿಯಾಗಿರುವಂತಹ ಸ್ವಾಹಾದೇವಿ ಅಭಿಮಾನಿಯಾಗಿದ್ದಾಳೆ. ತಪೋಭಿಮಾನಿ ವನ್ನಿಶ್ಚ. ನಮ್ಮ ತಪಸ್ಸುಗಳಿಗೆ ಅಭಿಮಾನಿಗಳು ವನ್ಹಿ ಅಗ್ನಿಯಾಗ್ಯಾರ. ಕಮ ಹಾಕೊಂಡಿರ್ರಿ. ವರುಣೋ ವೀರ್ಯ ದೇವತಾ. ಪುರುಷರ ದೇಹದಿಂದ ಹೊರಡುವಂತಹ ವೀರ್ಯದಲ್ಲಿ ವರುಣ ಅಭಿಮಾನಿ ದೇವತೆಯಾಗಿದ್ದಾರೆ. ಅನ್ನಸ್ಯ ದೇವತಾ ಸೋಮೋ. ಅನ್ನದ ಅಭಿಮಾನಿಗಳಾಗಿ ದೇವತೆಗಳಾಗಿದ್ದವರು ಚಂದ್ರ. ಸೋಮ ಅಂದ್ರ ಮನೋನಾಮ ನಿರುದ್ಧಕ. ಮನಸ್ಸಿಗೆ ಯಾರಿದ್ದಾರ ಅಂತಂದ್ರ ಅನಿರುದ್ಧ ಇದ್ದಾನ. ಬರೀ ಅನಿರುದ್ಧ ಅಲ್ಲ, ಒಂದು ಸಾಲ್ ತಳಗೆ ಬಿಟ್ಟ ಮೇಲೆ ರುದ್ರೋ ವೀಂದ್ರ ಶೇಷಕಾಮೋ ಮನಸಸ್ವೇವ ದೇವತಾ ಅಂತದ ಸಾಲ್ ಹಿಂದ ಮುಂದದ. ಮನಸ್ಸಿಗೆ ಅನಿರುದ್ಧ, ರುದ್ರ, ಗರುಡ, ಶೇಷ, ಕಾಮ ಇಷ್ಟು ಮಂದಿಯೂ ಕೂಡ ಮನಸ್ಸಿಗೆ ಅಭಿಮಾನಿಗಳಾಗಿದ್ದಾರೆ. ತಿಳಿಲಿಕತ್ತದಲ್ಲೋ ಏನೋ ವ್ಯತ್ಯಾಸ, ಹೆಸರಷ್ಟೇ ಹೇಳ್ಕೊಂಡು ಹೊಂಟಾರ. ಇಂದ್ರಿಯೇಶಾಶ್ಚ ಸೂರ್ಯಾದ್ಯ ಚಕ್ಷುರಾದ್ಯಭಿಮಾನಿನಃ. ಇಂದ್ರಿಯಕ್ಕೆ ಯಾರ್ಯಾರ ಅಭಿಮಾನಿಗಳು ಅಂತ ಹಿಂದೆ ಕಾಟಕೋಪನಿಷತ್ನಲ್ಲಿ ಬರ್ಸೀನಿ. ಅಂದ್ರೆ ಕಣ್ಣಿಗೆ ಸೂರ್ಯ, ಕಿವಿಗೆ ಚಂದ್ರ, ಹಿಂಗೆಲ್ಲ ಒಬ್ಬೊಬ್ರು ಇದ್ದಾರೆ. ಅವರೆಲ್ಲ ಇಂದ್ರಿಯಾಭಿಮಾನಿಗಳಾಗಿದ್ದಾರೆ. ಶ್ರದ್ಧಾ ಅಂತ ಹೇಳಿದ್ರಲ್ಲ, ಈ ಶ್ರದ್ಧಾಕ್ಕೆ ಅಭಿಮಾನಿ ಯಾರು? ವಾಯೋ ಪತ್ನಿ. ವಾಯುದೇವರ ಪತ್ನಿ ಭಾರತೀ ದೇವಿ ಇದ್ದಾಳಲ್ಲ, ಅವಳು ಶ್ರದ್ಧಾ ಅಭಿಮಾನಿ. ನೋಡ್ರಿ, ನಮ್ಮಲ್ಲಿರುವಂತಹ ನಂಬಿಕೆಗೆ ಯಾರು ಕಾರಣ ಆಗ್ಯಾಳ ಅಂದ್ರ ಭಾರತೀ ದೇವಿ ಕಾರಣ ಆಗ್ಯಾಳ. ನಾವು ಹೆಂಗ್ ನಂಬಿಕೆ ಮಾಡ್ಕೋತೀವಿ ನಮ್ ಬಿಟ್ಟದ್ದು. ಸ್ವಾರಸ್ಯ ಹೇಳ್ತಾರ, ಸರ್ವೇಶಾಂ ಪ್ರಭವಾಪ್ಯಯ. ಈ ಕೆಳಗೆ ಹೇಳಿದವರಿದ್ದಾರೆ ನೋಡ್ರಿ, ಅವರೆಲ್ಲರನ್ನ ಸೃಷ್ಟಿ ಮತ್ತು ಲಯ ಮಾಡುವಷ್ಟು ಸಮರ್ಥನಾಗ್ಯಾಳ ಭಾರತೀ ದೇವಿ. ಗರುಡ ಶೇಷದಿಂದ ಪ್ರಾರಂಭ ಮಾಡಿಕೊಂಡು ಗರುಡ ದೇವರನ್ನ ಸೃಷ್ಟಿ ಮಾಡಬಲ್ಲಲು, ನಾಶ ಮಾಡಬಲ್ಲಲು. ಅಷ್ಟು ಸಾಮರ್ಥ್ಯದ ಶೇಷದೇವರನ್ನು ಸೃಷ್ಟಿ ಮಾಡ್ತಾಳ, ರುದ್ರದೇವರ ಸೃಷ್ಟಿ ಮಾಡ್ತಾಳ, ರುದ್ರದೇವರ ಶೇಷದೇವರ ನಾಶ ಮಾಡ್ತಾಳ. ಅಂತಹ ಮಹಾ ಸಾಮರ್ಥ್ಯವುಳ್ಳವಳು ಭಾರತೀ ದೇವಿ. ಸರ್ವೇಶಾಂ ಪ್ರಭವಾಪ್ಯಯ. ಅವ್ರನ್ನಷ್ಟ ಅಂತ ತಿಳಿಬೇಡ್ರಿ, ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಅಂತ ಅರ್ಥ. ತಸ್ಯಾಶ್ಚ ಕಾರಣಂ ಪ್ರಾಣಃ. ಅವಳಿಗೂ ಕಾರಣನಾದವನು. ಸರ್ವೇಶಾಂ ಉತ್ತಮೋತ್ತಮ ಪ್ರಾಣ. ಎಲ್ಲರಿಗಿಂತ ಉತ್ತಮರಾದ ಜೀವೋತ್ತಮರಾದ ಮುಖ್ಯ ಪ್ರಾಣದೇವರು. ತಸ್ಯಾಪಿ ಈಶಃ ಕಾರಣಂಚ ವಾಸುದೇವ ಪರೋ ಅವ್ಯಯ. ಆ ಪ್ರಾಣದೇವರಿಂದ ಪ್ರಾರಂಭ ಮಾಡ್ಕೊಂಡು ಇಡೀ ಜಗತ್ತನ್ನ ಚಿಟಿಕಿ ಹೊಡೆಯೋದ್ರೊಳಗಾಗಿ ಚಟಕ್ ಅಂತ ಹೇಳಿ ಸೃಷ್ಟಿ ಮಾಡಿ ಪಟಕ್ ಅಂತ ಮುಗಿಸೋ ಯಾರಪ್ಪ ಅಂತಂದ್ರ ವಾಸುದೇವ. ಪ್ರೀಣಯಾಮೋ ವಾಸುದೇವಂ ನತಸ್ಯ ಸದೃಶ ಕಶ್ಚಿತ್. ಅವನಿಗೆ ಸದೃಶನಾದವನು, ಸಮಾನನಾದವನು ಯಾರು ಇಲ್ಲ. ಕುತ ಏವ ಉತ್ತಮೋ ಭವೇತ್. ಹೆಚ್ಚಿನವನು ಎಲ್ಲಿಂದ ಕರ್ಕೊಂಡ್ಬರ್ಬೇಕು? ಸಮಾನ ಅಂದ್ರೆ ಒಂದಿಬ್ರು ಹೊರಟ್ರೆ ಉತ್ತಮರು ಅಂತ ಹೊರಡ್ಬೋದ್ರಿ. ಸಮಾನರ ಇಲ್ಲಂದ್ರೆ ಉತ್ತಮರಿಂದ ಹೊರಡ್ಬೇಕು ಅಂತ ಇದು ತತ್ವವಿವೇಕೆ. ಇಲ್ಲೊಂದು ಪ್ರಶ್ನೆ ಈಗ ಏನು, ಹಂಗಾರೆ ಇಲ್ಲಿ ಹೇಳಿದ ಕ್ರಮದಲ್ಲೇ ನಾವು ಈ ಕಲೆಗಳ ಸೃಷ್ಟಿಯನ್ನು ತಗೊಳ್ಬೇಕಾ ಅಥವಾ ಬೇರೆ ರೀತಿಯಿಂದ ತಗೊಳ್ಬೇಕಾ ಅಂದ್ರೆ ಅದಕ್ಕೆ ಆಚಾರ ಅಂತಾರೆ, ಏತಸ್ಮಾತ್ ಜಾಯತೆ ಪ್ರಾಣಃ ಮನಸ್ಸರ್ವೇಂದ್ರಿಯಾಣಿ ಚ ಖಂ ವಾಯುರ್ಜ್ಯೋತಿರಾಪ ಪೃಥಿವೀ ವಿಶ್ವಸ್ಯ ಧಾರಿಣಿ ಇತಿ ಮಂತ್ರೋಕ್ತ ಏವ ಕ್ರಮ. ಇಲ್ಲಿ ಹೇಳಿದ ಕ್ರಮ ಅಲ್ಲ, ಬೇರೆ ಕಡೆಗೆ ಒಂದು ಕ್ರಮ ಹೇಳಿದ, ಇದು ಬೇರೆ ಕಡೆಗೆ ಬಂದದ. ಏತಸ್ಮಾತ್ ಜಾಯತೆ ಅಂತ ಅನ್ನೋದು ಮುಂದೆ ಆಥರ್ವಣ ಉಪನಿಷತ್ನಲ್ಲಿ ಬರ್ತದೆ, ನೆಕ್ಸ್ಟ್ ಉಪನಿಷತ್ ಅದು. ಅಲ್ಲಿ ಇಂದ್ರಿಯಗಳ, ಅಲ್ಲಿ ಈ ಕಲೆಗಳ ಉತ್ಪತ್ತಿಯನ್ನು ಹೇಳಿದ ಕ್ರಮ ಅದ. ಅಂದ್ರ ಪ್ರಾಣದಿಂದ ನಡು ಭಾರತೀಯ ಬಂದೇ ಬಂದಾಳ, ಪ್ರಾಣ ಶ್ರದ್ಧಾ ಆಮೇಲೆ ಮನಸ್ಸು ಬಂದದ. ಇಲ್ಲೇನಾಗ್ಯದ, ಹೆಚ್ಚು ಕಡಿಮೆ ಆಗಿದ್ ನೋಡ್ರಿ. ಇಲ್ಲಿ ಪ್ರಾಣ ಶ್ರದ್ಧಾ ಖಂ ಬಂದ್ಬಿಟ್ಟದ, ಆಕಾಶ ಬಂದ್ಬಿಟ್ಟದ, ವಾಯು ಬಂದದ, ಪೃಥ್ವಿ ಬಂದದ. ಹಂಗಲ್ಲ, ಮನಸ್ಸು ಎಲ್ಲೋ ಬಂದದ. ಹಂಗ
ಷಟ್ಪ್ರಶ್ನೆ ಉಪನಿಷತ್ತಿನಲ್ಲಿ ಹೇಳಿದ ಕ್ರಮ ಅದು ತಾರತಮ್ಯ ದ್ಯೋತಕ ಅಲ್ಲ. ರ್ಯಾಂಡಮ್ಲಿ ಹೇಳ್ಯಾರ, ಒಟ್ಟು ಹೇಳ್ಬೇಕು ಅಂತ ಹೇಳ್ಯಾರ 16 ಕಲೆಗಳ ಬಗ್ಗೆ. ಕ್ರಮ ಹೆಂಗ್ ತಿಳ್ಕೋಬೇಕು? ಏತಸ್ಮಾತ್ ಜಾಯತೆ ಪ್ರಾಣಃ ಮನಸ್ಸರ್ವೇಂದ್ರಿಯಾಣಿ ಚ ಖಂ ವಾಯುರ್ಜ್ಯೋತಿರಾಪ ಪೃಥಿವೀ ವಿಶ್ವಸ್ಯ ಧಾರಿಣಿ. ಇದೇ ಕ್ರಮದಲ್ಲಿ ತಿಳ್ಕೊಳ್ರಿ. ಇತಿ ಮಂತ್ರೋಕ್ತ ಏವ ಕ್ರಮ. ಯಾಕೆ ಹಂಗಂತೀರಿ ಅಂದ್ರೆ ನಹಿ ಇಂದ್ರಿಯೇಭ್ಯ ಮನಃ ಪಶ್ಚಾತ್. ಇಂದ್ರಿಯಗಳು ಹುಟ್ಟಿದ ಮೇಲೆ ಮನಸ್ಸು ಹುಟ್ಟಿಲ್ಲ. ಮನಸ್ಸು ಮೊದಲು ಹುಟ್ಟಿ ಆಮೇಲೆ ಇಂದ್ರಿಯ ಹುಟ್ಟಿದ. ಏನು? ನಹಿ ಇಂದ್ರಿಯೇಭ್ಯ ಮನಃ ಪಶ್ಚಾತ್. ಇಂದ್ರಿಯಗಳಿಗಿಂತ ಮನಸ್ಸು ಆಮೇಲೆ ಹುಟ್ಟ್ಯದ ಅಂತ ಹೇಳಬಾರ್ದು. ಯಾಕ? ಓಂ ತತ್ಪ್ರಾಕ್ಷತೇಶ್ಚ ಓಂ ಇತಿ ಭಗವದ್ವಚನಂ. ಸೂತ್ರ ಏನ್ ಸೂತ್ರ ಹೇಳಿಕತ್ತಾರ? ಓಂ ತತ್ಪ್ರಾಕ್ಷತೆ ಹೇ. ಯಾವ್ದು ಮೊದಲು ಹುಟ್ಟಿದ? ಮನಸ್ಸು ಮೊದಲು ಹುಟ್ಟಿದೆ ಅಂತ ಹೇಳ್ಯಾರ. ಅದರಿಂದ ಹಂಗಾಗಿ ತಾರತಮ್ಯ ಹೇಳ್ಬಿಟ್ರೆ ನಮ್ಗೆ ಗೊತ್ತಾಗೋ ಹಂಗ ಅಂದ್ರೆ ಕರೆಕ್ಟ್ ಹೇಳ್ತೀನಿ ತಗೋ ಅಂತಾರೆ. ತತ್ವವೇಕದ ವಾಕ್ಯವನ್ನು ಹೇಳಿ ಸರಿಯಾಗಿ ತಾರತಮ್ಯ ಹೇಳ್ತಾರೆ. ವಿಷ್ಣು ಪ್ರಾಣ. ಈಗ ತಾರತಮ್ಯ ಶುರುವಾತ್. ಈಗ ಭಗವಂತನಿಂದ ಪ್ರಾಣ. ಅದ ಎಲ್ಲಾರು ಹುಟ್ಟಿದವರು ಭಗವಂತನಿಂದಲೇನೆ. ಯಾರಾದ್ಮೇಲೆ ಯಾರು ಎಂಬುದರಷ್ಟ ತಾತ್ಪರ್ಯ. ತತಃ ಪ್ರಾಣದೇವರಾದ್ಮೇಲೆ ಶ್ರದ್ಧಾ. ಯಾರು? ಭಾರತೀ ದೇವಿ. ತಸ್ಯ ರುದ್ರ. ಯಾರಾದ್ಮೇಲೆ ಭಾರತೀ ದೇವಿ ರುದ್ರ. ಮನೋಭಿದ. ಅದಾದ್ಮೇಲೆ ತಸ್ಮಾದ್ ಇಂದ್ರಸ್ತ್ರಿಂದ್ರಿಯಾತ್ಮ. ಅದರಾದ ಮೇಲೆ ಇಂದ್ರಿಯಗಳಿಗೆ ಅಭಿಮಾನಿಯಾದ ಇಂದ್ರದೇವರು. ತತಸ್ಯ ಅಂದ್ರೆ ಅವನ ಅನಂತರದಲ್ಲಿ ಸೋಮಃ ಅನ್ನದೇವತ. ಅನ್ನಾಭಿಮಾನಿಗಳಾದ ಚಂದ್ರ ಹುಟ್ಟ್ಯಾರ. ಅವ್ರು ಮುಗಿದ ಮೇಲೆ ತತಶ್ಚ ವರುಣ ಸೃಷ್ಟ. ವರುಣ ಹುಟ್ಟಿದ್ದ. ನೋಡ್ರಿ, ಚಂದ್ರನಿಗಿಂತಲೂ ವರುಣ ಸಣ್ಣವರು, ಬಹಳ ಸಣ್ಣವರು. ಸೂರ್ಯ, ಚಂದ್ರ, ಯಮ, ಶತರೂಪಾದೇವಿ ಒಂದು ಕಕ್ಷೆಯಲ್ಲಿ ಬರ್ತಾರ. ವರುಣ ಕೆಳಗೆ ಬರ್ತಾರ ಮತ್ತಿನ್ನು. ಇನ್ನ ತಸ್ಮಾದ್ ಅಗ್ನಿಸ್ತತೋ ವರಹ. ಅವರಿಗಿಂತಲೂ ಕಡಿಮೆಯಾದವರು ಅನಂತರದಲ್ಲಿ ಹುಟ್ಟಿದವರು ಯಾರು ಅಂದ್ರೆ ಅಗ್ನಿ. ಆಕಾಶ ದೇವತಾ ವಿಘ್ನ. ಆಕಾಶ ದೇವತೆಗಳು ಯಾರು? ಗಣಪತಿ. ತಥೋ ವಾಯೋ ಸುತೋ ಮರುತ. ಅದಾದ್ಮೇಲೆ ವಾಯುಪುತ್ರನಾದ ಮರುತ್. ಯಾರವರು? ಮರೀಚಿ ಹೇಳಿನವತ್ತ. ಪ್ರಭಹ ವಾಯುದೇವರು ಅತಿವಾಹಿಕ ದೇವರು ಅಂತ ಹೇಳಿದ್ದೀರಿ. ತಸ್ಮಾದಗ್ನಿ ಪಾವಕಾಖ್ಯ. ಅವರ ಆದಮೇಲೆ ಹುಟ್ಟಿದವರು ಅಗ್ನಿ. ಅಲ್ರಿ, ಭೂತಾಗ್ನಿಗಳಿಗೆ ಯಾರ ಅಭಿಮಾನಿ ಅಂದ್ರೆ ಪಾವಕ ಅಂತ ಹೆಸರು. ಪ್ರಥಮ ಅಗ್ನೇಹೇ ಸುತಃ. ಅಗ್ನಿದೇವರ ಮೊದಲನೇ ಮಗನಾಗಿರುವಂಥವರು. ಅವರು ಮೂಲ ಅಗ್ನಿ, ಇವರು ಅಗ್ನಿಪುತ್ರ. ಭಾಷ್ಯ ನೋಡಪ್ಪ ಅದನ್ನ, ಅದು ಬರ್ಕೊಳ್ಳೋದು ಬಿಡು, ಭಾಷ್ಯ ನೋಡು, ಅರ್ಥ ಆಗ್ತದ. ತಸ್ಮಾದ್ ಅಗ್ನಿ ಪಾವಕಾಖ್ಯ ಪ್ರಥಮ ಅಗ್ನೇಹೇ ಸುತಃ. ಅಗ್ನಿ ಮಗ ಅಂತ ಇಲ್ಲಿ ಹೇಳಿಕತ್ತದ, ಅಲ್ಲಿ ಅಪ್ಪನ ಹೆಸರು ಹೇಳಿಕತ್ತದಪ್ಪ. ಅಪ್ಪ ಮಕ್ಕಳಿಬ್ರು ಬಂದ್ರಿ. ತತಃ ಪರ್ಜನ್ಯ ಉದ್ಭೂತ. ಆಮೇಲೆ ಯಾರು ಬಂದಾರಂದ್ರ ಪರ್ಜನ್ಯ. ಪರ್ಜನ್ಯ ಯಾರಿವರು? ಗೋಲಕಕ್ಕೆ ಅಭಿಮಾನಿಗಳು. ನೆನಪಿಟ್ಟುಕೊಳ್ರಿ, ಗೋಲಕಾಭಿಮಾನಿಗಳು ಅಂದ್ರೆ ಈಗೇನ್ ನಾವು ಕಣ್ಣು ಅಂತ ತೋರಿಸ್ತೀವಿ, ಕಿವಿ ಅಂತ ತೋರಿಸ್ತೀವಲ್ಲ, ಇವೆಲ್ಲ ಗೋಲಕಗಳಿವು. ಇವೇನು ಹಾಳೆವ ನೋಡ್ರಿ, ಈ ಹಾಳಿಗೆ ಅವರೇ ಅಭಿಮಾನಿಗಳಾಗ್ಯಾರ. ಸ್ವಾಹಾತೋ ಮಂತ್ರದೇವತಾ. ಆಮೇಲೆ ಮಂತ್ರಾಭಿಮಾನಿಗಳಾದ ಸ್ವಾಹಾದೇವಿ ಹುಟ್ಟ್ಯಾಳ. ಉದಾತ್ಮಕೋ ಬುಧಸ್ತಸ್ಯ. ನೀರಿಗೆ ಅಭಿಮಾನಿಗಳಾದ ಬುಧ ಅಂದ್ರೆ ಚಂದ್ರಪುತ್ರನಾಗಿರುವಂತಹ ಬುಧ. ತಸ್ಯ ಆಮೇಲೆ ಉಷಾನಾಮಾತ್ಮಿಕಾ ತತಃ ಉಷಾದೇವಿ. ಏನ್ ಆಶ್ಚರ್ಯ ನೋಡ್ರಿ, ಅಶ್ವಿನಿ ದೇವತೆಗಳ ಪತ್ನಿ ಉಷಾದೇವಿ ಅಂತಿದ್ದಾರೆ. ಅವರು ಭಗವಂತನ ಅನಂತ ನಾಮಗಳಿಗೆ ಅಭಿಮಾನಿ ದೇವತೆಗಳು ಅಂತವ್ರು. ಏನ್ ಆಶ್ಚರ್ಯ! ದೇವ್ರು ಎಂತಿಂತವ್ರು ಹೆಂಗ ಸಾಧನ ಮಾಡಿರ್ಬಾರ ಅವ್ರು ಹೇಳ್ತೀನಿ. ಅಶ್ವಿನಿ ದೇವತೆಗಳ ಪತ್ನಿ ಉಷಾ ಒಬ್ಬಕ್ಕಿನೇ ದೇವರ ಅನಂತ ನಾಮಗಳಿಗೆ ಅಭಿಮಾನಿ ಅಂತ. ನಮ್ಮಿಂದ ಉಚ್ಚಾರಣೆ ಮಾಡಿಸೋದು, ನಮಗದಕ್ಕೆ ನೆನಪು ತರಿಸೋದು, ಫಲ ಕೊಡೋದು ಎಲ್ಲ ಅವಳೇ ಅಂತ. ಏನ್ ಕೆಲಸ ಮಾಡ್ತಾರಪ್ಪ ಹೆಣ್ಮಕ್ಳು ಎಲ್ಲರ. ತತಃ ಶನಿ ಪೃಥಿವ್ಯಾತ್ಮ. ಅನಂತರದಲ್ಲಿ ಪೃಥ್ವಿಗೆ ಅಭಿಮಾನಿಯಾದವರು ಶನಿ. ಕರ್ಮಾತ್ಮ ಪುಷ್ಕರಸ್ತತಃ. ಕರ್ಮಾಭಿಮಾನಿಗಳಾದ ಪುಷ್ಕರವರೆಗೆ ಬಂತು. ಕ್ರಮಾತ್ ಪ್ರತ್ಯವರಾಹ್ಯೇತೆ. ಕ್ರಮವಾಗಿ ಮೇಲ್ನವರಿಗಿಂತ ಕೆಳಗಿನವರು ಅವರರಾಗಿದ್ದಾರೆ. ಮುಕ್ತಾಹ ಸರ್ವಗುಣೈರಪಿ. ಇಲ್ಲಷ್ಟೇ ಅಲ್ಲ, ಮುಕ್ತರಾದ ಮೇಲೂ ಕೂಡ ಕೆಳಗಿನವರು ಮೇಲ್ನವ್ರಿಗಿಂತ ಅನೇಕ ಗುಣಗಳಿಂದ ಕೆಳಗಿರ್ತಾರೆ, ಅಥವಾ ಕೆಳಗಿನವ್ರಿಗಿಂತ ಮೇಲ್ನವ್ರು ಹೆಚ್ಚಿನ ಗುಣಗಳಿಂದ ಮೇಲಿರ್ತಾರೆ. ನಿತ್ಯ ಮುಕ್ತಸ್ತತೋ ವಿಷ್ಣು ಪ್ರಾಣಾದಪ್ಯುತ್ತಮೋತ್ತಮ. ನಿತ್ಯ ಮುಕ್ತನಾಗಿರುವಂತಹ ಪರಮಾತ್ಮ ಪ್ರಾಣದೇವರಿಗಿಂತಲೂ ಉತ್ತಮೋತ್ತಮನಾಗಿದ್ದಾನೆ. ಇತಿ ಚ. ಇಲ್ಲಿ ಮುಕ್ತಾಯ ಆಯಿತು. ಇನ್ನ ಏನಂತಾರ? ಇವರು ಸಂಸಾರದಲ್ಲಿ ಇದ್ದಾಗ ಮಾತ್ರ ಭಗವಂತನ ಆಶ್ರಯದಲ್ಲಿದ್ದಾರೆ. ಸಂಸಾರದಲ್ಲಿ ಭಗವಂತನಿಂದ ಜನಿಸಿದ್ದಾರೆ ಇಷ್ಟೇ ತಿಳಿಬೇಡ್ರಿ. ಮುಕ್ತರಾದ ಮೇಲೂ ಇವರು ಅಲ್ಲೂ ಹಂಗ ಭಗವಂತನ ಅಧೀನರಾಗಿ ಆಶ್ರಯದಲ್ಲೇ ಇರ್ತಾರೆ. ಮುಕ್ತರಾದ ಮೇಲೂ ಹೆಂಗ ದೃಷ್ಟಾಂತ? ಸ ಯಥಾ ಇಮಾಹ ನದ್ಯಃ ಸ್ಯಂದಮಾನಾಃ ಸಮುದ್ರಾಯಣಾಃ ಸಮುದ್ರಂ ಪ್ರಾಪ್ಯ ಅಸ್ತಂಗಚ್ಚಂತಿ
ಭಿದ್ಯೇತೆ ತಾಸಾಂ ನಾಮರೂಪೇ ಸಮುದ್ರೇ ಇತ್ಯೇವಂ ಪ್ರೋಚ್ಯತೆ ಏವಮೇವಾಸ್ಯ ಪರಿದೃಷ್ಟರಿಮಾಃ ಷೋಡಶಕಲಾಃ ಪುರುಷಾಯಣಾಃ ಪುರುಷಂ ಪ್ರಾಪ್ಯ ಅಸ್ತಂ ಗಚ್ಚಂತಿ ಭಿದ್ಯೇತೆ ಚಾಸಾಂ ನಾಮರೂಪೇ ಪುರುಷೇ ಇತ್ಯೇವಂ ಪ್ರೋಚ್ಯತೆ ಸ ಯೇಷೋ ಅಕಲೋ ಅಮೃತೋ ಭವತಿ. ಶುರುವಾಯ್ತು ನೋಡ್ರಿ ಏನಂತಾರೆ. ಸಹ ಯಥಾ ಇಮಾಹ ನದ್ಯ, ಈ ನದಿಗಳೇನವ ನೋಡ್ರಿ, ಈ ನದಿಗಳು ಸ್ಯಂದಮಾನಾಹ ಹರ್ಕೊಂಡು ಹೋಗ್ತಾವ. ಹೆಂಗ ಎಲ್ಲಿ ಹರ್ಕೊಂಡು ಹೋಗ್ತಾವ? ಸಮುದ್ರಾಯಣಾಹ, ಅವುಗಳು ಎಲ್ಲಾ ನದಿಗಳು ಸಮುದ್ರಕ್ಕೆ ಹರ್ಕೊಂಡು ಹೋಗ್ಲೇಬೇಕು ಅಂತದ್ರಿ. ನಮ್ಮಲ್ಲಿ ಹಿಂದಕ್ಕೆ ಹಿರಿಯರು ಹೇಳ್ತಿರ್ಬೇಕ್ರಿ ಏನು ಅಂದ್ರೆ ಹರಿಯೋ ನದಿಗಳು ಅವಕ್ಕೆ ಎಂದೂ ಅಣೆಕಟ್ಟು ಕಟ್ಟಬಾರದು ಅಂತ. ಈಗ ನಾವು ಮಾಡ್ಕೊಂಡಿವಿ ಅದ್ ವಿಷಯ ಬೇರೆ, ಕಟ್ಟಬಾರದು ಅಂತ. ಯಾಕಂದ್ರೆ ನದಿಗಳೆಲ್ಲ ಸ್ತ್ರೀಯರು, ಸಮುದ್ರ ಗಂಡ, ಹೆಂಡತಿ ಗಂಡನ ಕಡೆಗೆ ಹೋಗೋಕಿನ್ನ ತಡದ್ ನಿಲ್ಸಿದ್ರೆ ಮಹಾಪಾಪ ಬರ್ತದೆ ಅಂತ ಹೇಳ್ತಿದ್ರು ಅದನ್ನ. ಅದಕ್ಕೆ ಅವು ಹೊಂಟಿದ್ದು ಅಂದ್ರೆ ಅವು ಕರ್ಲಿಕ್ಕೆ ಬಿಟ್ಬಿಡ್ಬೇಕು, ಹೋಗ್ತಾ. ಮತ್ತೆ ಈ ನೀರ್ ಇದ್ದಾಗ ಇರ್ತಿತ್ತು, ಇಲ್ಲೇ ಇದ್ದಾಗಿಲ್ಲ, ಏನೋ ಅದೇನ್ ಹೆಂಗಿರ್ತಿತ್ತು ಹಂಗೆ ಹೊಂದ್ಕೊಂಡಿರ್ತೀವಿ. ಈಗ ನಾವು ಬಹಳ ಮೇಧಾವಿಗಳಾಗಿ ಡ್ಯಾಮ್ ಕಟ್ಟಿ ಅವ್ರು ಈ ಕಡೆ ತಿರುಗಿಸಿ ಆ ಕಡೆ ತಿರುಗಿಸಿ ಎಕಡೆಕಡೋ ತಿರುಗಿಸಿಕೊಂಡು ನಾವು ಮಾಡಿದ್ದೇವೆ. ಅದಕ್ಕೆ ಹೇಳ್ತಾರ ಸಂದಮಾನ ಸಮುದ್ರಾಯಣ, ಎಲ್ಲವೂ ಸಮುದ್ರವನ್ನು ಕುರಿತೇ ಹೋಗ್ತಾವ. ಸಾಕ್ಷಾತ್ ಹೋಗ್ಬೇಕು ಅಂತ ಏನಿಲ್ಲ. ಮತ್ತೆ ದೊಡ್ಡ ನದಿಗೆ ಸೇರ್ಕೋತಾವ, ಮಹಾನದಿಗೆ ಉಪನದಿಗಳು ಸೇರ್ಕೋತಾವ, ಹಳ್ಳ ಪಳ್ಳ ಎಲ್ಲ ಅದಕ್ಕೆ ಸೇರ್ಕೋತಾವ, ಆಗ್ತಿರ್ತಾವ. ಮತ್ತೆ ಅದಕ್ಕೆ ಸಮುದ್ರಂ ಪ್ರಾಪ್ಯ, ಸಮುದ್ರಕ್ಕೆ ಹೋಗಿ ಏನಾಗ್ತಾವ? ಅಸ್ತಂಗಚ್ಚಂತಿ. ಅಸ್ತಂಗಚ್ಚಂತಿ ಅಂದ್ರೆ ಸಮುದ್ರಕ್ಕೆ ಹೋದ ಮೇಲೆ ನಮಗ ಅವು ಯಾರಂದ್ ಗೊತ್ತಾಗಂಗಿಲ್ರಿ. ಯಾಕಂದ್ರೆ ಒಳಗೆ ಹೋದ್ಮೇಲೆ ಹೆಂಗ್ ಗೊತ್ತಾಗ್ಬೇಕು ನಮಗೂ? ಎಲ್ಲಿ ಗಂಗಾ ಇದ್ದಾಳೆ ಎಲ್ಲಿ ಯಮುನಾ ಇದ್ದಾಳ ಅಂತ ನಾವು ತಿಳಿಯಂಗಿಲ್ರಿ. ಅಸ್ತಂಗಚ್ಚಂತಿ ಭಿದ್ಯೇತೆ ತಾಸಾಂ ನಾಮರೂಪೇ ಸಮುದ್ರೇ, ಸಮುದ್ರದಾಗ ಸೇರ್ಯಾವ ನದಿಗಳು ಅಂತ ತಿಳ್ಕೊಂಡು ಅವತರದ್ದು ಮತ್ತ ಇಲ್ಲ ಅಂತ ತಿಳಿಬ್ಯಾಡ್ರಿ. ಅವ ಒಳಗವ ನಮಗ್ ಗೊತ್ತಿಲ್ಲ ಅಷ್ಟೇ. ಅಸ್ತಂಗಚ್ಚಂತಿ ಭಿದ್ಯೇತೆ ತಾಸಾಂ ನಾಮರೂಪೇ, ಅವುಗಳು ಮತ್ತ ಅವುಗಳ ನಾಮ ಅವುಗಳ ರೂಪ ಅವೇನಾಗ್ತಾವ? ಪ್ರತ್ಯೇಕವಾಗಿ ಹಂಗ ಅವ. ಇನ್ನೂ ಅವು ಒಳಗ್ ಹೋದ್ರು ಗೊತ್ತಾಯ್ತಾ? ಸಮುದ್ರದಲ್ಲಿದ್ದಾಗಲೂ ಗಂಗಾ ಅಂತ ಹೆಸರದ ನೀರಿಗೆ ನದಿ ಪ್ರತ್ಯೇಕದ ಒಳಗ ಇಲ್ಲದೆ ಇದ್ರ ಮೋಡ ಬೇಸಿಗೆ ಕಾಲದಲ್ಲಿ ಅದೇ ಸಮುದ್ರದಲ್ಲಿರುವ ಗಂಗಾ ನದಿ ನೀರನ್ನು ತಗೊಂಡು ಬಂದು ಮಳೆಗಾಲದಾಗ ಮತ್ತೆ ಅಲ್ಲೇ ಹೆಂಗ್ ಸುರಿಸ್ಲಿಕ್ಕೆ ಬರ್ತದಪ್ಪ? ಅದಕ್ಕ ಇದು ಮತ್ತ ಇದು ವಿಜ್ಞಾನದಿಂದ ಸಿದ್ಧ ಆಗಿದೆ. ಇದು ವಿಜ್ಞಾನ ಸಿದ್ಧ ಆಗಿದೆ. ಇದು ಅಂದ ಮೇಲೆ ಸಮುದ್ರದಲ್ಲಿರ್ತಕ್ಕಂತಹ ಒಂದು ಮೀನದ ಅಂತ ನೆನಪಿಟ್ಕೊಳ್ರಿ. ಒಂದು ಮೀನು, ಆ ಮೀನ್ ಎಂಥದ್ದದ ಅಂತಂದ್ರ ಅದು ಎಲ್ಲೋ ಒಂದು ನದಿ ಒಳಗ ಹುಡ್ತದ್ರಿ. ಅದು ಮೀನ್ ಎಷ್ಟು ಹುಡುಕಿರ್ತಾರ ನೋಡ್ರಿ ಸೈಂಟಿಸ್ಟ್ ಎಲ್ಲ. ಅದು ಮೀನ್ ಅದು ಎಲ್ಲೋ ನದಿ ಒಳಗೆ ಹುಟ್ಟಿರ್ತದೆ. ಅದು ಸಂಚಾರ ಪ್ರಿಯ ಅಂತದ್ದು. ಹರ್ಕೋತ್ ಎಲ್ಲ ಹೋಗ್ತಿರ್ತದ ಅಂತ. ಎಲ್ಲಿ ಹೋದಾಗ ಸಮುದ್ರಕ್ಕೆ ಹೋತು ಅಂದ್ರೆ ತನ್ನ ನದಿ ನೀರು ಎಲ್ಲಿ ಬಂದು ನಿಂತಿರ್ತದ ಅಲ್ಲೇ ಬಂದು ವಿಹಾರ ಮಾಡ್ತದಂತ ಹೊರತಾಗಿ ಬೇರೆ ನದಿಗೆ ಹೋಗುದಿಲ್ಲ ಅಂತ. ಅರ್ಥ ಆಯ್ತಾ? ಎಷ್ಟು ವಿಚಿತ್ರದ ಮೀನ ಅಂದ್ರ ಯಾ ನದಿ ನೀರ್ನ್ಯಾಗ ಹುಟ್ಟಿ ಬೆಳೆದದ ಆ ಸಮುದ್ರದಾಗ ಅದು ಕುಡ್ಕೊಂಡಿರ್ತ ನೋಡ್ರಿ, ಅದ ನೀರಿಗೆ ಬಂದ್ ಅಲ್ಲೇ ಎಂಜಾಯ್ ಮಾಡ್ತಂತ. ಒಟ್ಟ ಬೇರೆ ಕಡೆ ಹೋಗುದಿಲ್ಲ ಅಂತ ಮುಂದೆ ಸಮುದ್ರಕ್ಕೆ ಬಂದಾಗ. ಆ ನೀರ್ ಗುರ್ಸೋ ಶಕ್ತಿ ಅದಕ್ಕದ ಅಂತ ಅಂದ ಮೇಲೆ ನೀರ್ ಅವತ್ತು ಒಪ್ಕೊಂಡಿವಲ್ಲ ಮೊದಲು ಸಮುದ್ರದಾಗ ಹೋದಾಗು ಬೇರೆ ಆಗಿ. ಅದು ಮುಖ್ಯ. ಮಿಕ್ಸ್ ಆಗಿಲ್ಲ ಅಂತ. ಮಿಕ್ಸ್ ಅಲ್ಲ, ಒಳಗ್ ಸೇರ್ಕೊಂಡ್ರು ಅದ್ರ ಪಡಿಗೆ ಅದು ಪ್ರತ್ಯೇಕವ, ಒಳಗ್ ಹೋದ್ರು ಅವ್ರ ಪಡಿಗೆ ಅವರೇ ಇದ್ದಾರೆ. ಗೊತ್ತಾಯ್ತಿಲ್ಲ ಏನಂತ ಹೇಳಿದ್ದು? ಬೇಡ ದೃಷ್ಟ ಅಂತ ಆಮೇಲೆ ಹೇಳ್ತೀನಿ. ಸಮುದ್ರೆ, ಅದಕ್ಕೆ ಸಮುದ್ರ ಇತ್ತೇವಂ ಪ್ರೋಚ್ಯತೆ, ಅದಕ್ಕೆ ಸಮುದ್ರದಲ್ಲಿ ಅಂತ ಹೊರತಾಗಿ ಸಮುದ್ರಕ್ಕೆ ಸೇರಿದ್ರು ಅಂತ ಆಗಿಲ್ಲ. ಸಮುದ್ರ ಇದು ಒಂದಾಗಂಗಿಲ್ಲ. ಹೆಂಗೋ ಹಂಗ ಪರಿದೃಷ್ಟು ಈ ಕಾಣುವಂತಹ ಇಮಾಹ ಷೋಡಶಕಲಾಹ ಪುರುಷಾಯಣಾಹ, ಏನು ಅಪರೋಕ್ಷ ಜ್ಞಾನಿ ಇದ್ದಾನ, ಪರಿದೃಷ್ಟು ಅಪರೋಕ್ಷ ಜ್ಞಾನಿ, ಅವನ ಈ 16 ಕಲೆಗಳು ಪುರುಷಾಯಣಾಹ ಭಗವಂತನನ್ನು ಕುರಿತು ಹೋಗಿ ಪುರುಷಂ ಪ್ರಾಪ್ಯ ಅಸ್ತಂಗಚ್ಚಂತಿ, ಭಗವಂತನಲ್ಲಿ ಹೋಗಿ ಅವನಲ್ಲೇ ಆಶ್ರಯ ಪಡಿತಾವ. ಭಿದ್ಯೇತೆ ಚ ಆಸಾಂ ನಾಮರೂಪೇ, ಈ 16 ಕಲೆಗಳ ನಾಮರೂಪಗಳು ಅಲ್ಲೂ ಪ್ರತ್ಯೇಕ ಇರ್ತದೆ. ಯಾಕ? ಪುರುಷೇ ಇತ್ತೇವಂ ಪ್ರೋಚ್ಯತೆ, ಪುರುಷನಲ್ಲಿ ಇರ್ತಾರಂತದ. ಸಹ ಏಷಃ ಅಕಲಃ ಮತಃ ಭವತಿ, ಯಾರು ಹಿಂಗ ತಿಳ್ಕೋತಾನೋ ಅವನು ಕಲಾರಹಿತನಾಗ್ತಾನೆ, ಮೋಕ್ಷವನ್ನು ಹೊಂತಾನ ಅಂತ ಇಷ್ಟ ಹೇಳಿದ್ರು. ಈಗ ತಳಗೆ ಸ್ವಲ್ಪ ಆಚಾರ್ಯರು ಚರ್ಚಾ ಮಾಡ್ತಾರೆ. ಏನಂತ? ಸಮುದ್ರೇ ಇತ್ತೇವ ಪ್ರೋಚ್ಯತೆ ಪುರುಷೇ ಇತ್ತೇವಂ ಪ್ರೋಚ್ಯತೆ, ಸಮುದ್ರದಲ್ಲಿ ಇರ್ತದ ಪುರುಷನಲ್ಲಿ ಇರ್ತದ ಅಂತ ಸಪ್ತಮಿ ಭಕ್ತಿ ಹೇಳಿದ್ರಿಂದ ಸಮುದ್ರನೇ ಆಗ್ತದ ಪುರುಷನೇ ಆಗ್ತದ ಅಂತ ಅಭೇದ ಚಿಂತನ ಮಾಡಬಾರ್ದು. ಯಾಕಂದ್ರೆ ಇಲ್ಲಿ ಪರಭಾಷ್ಯಕಾರರು ಅಭೇದ ಚಿಂತನ ಮಾಡಿಬಿಟ್ಟಾರ. ಆಯ್ತು ನಾವು ದೇವರಾಗ್ಬಿಡ್ತೀವಿ ಮ್ಯಾಲ ಹೋಗಿ ಅಂತ ತಿಳ್ಕೊಂಡು ಹೇಳಿ, ಜಬ್ ऊपर जाता है तब भगवान बनता है. ಅದಕ್ಕೆ ಇವ್ ಫೋಟೋ ಖಾರ ಹಾಕಿರ್ತಾರೆ.
ಅದಕ್ಕ ಏನಂತಾರ ಸಮುದ್ರೇ ಇತ್ತೇವ ಪ್ರೋಚ್ಯತೆ, ಸಮುದ್ರದಲ್ಲಿ ಅಂತಾರ. ಪುರುಷೇ ಇತ್ತೇವ, ಪುರುಷನಲ್ಲಿ ಅಂತಾರ. ಅದೆಲ್ಲ ಏನ್ ತಿಳಿಸ್ತದ? ಭೇದವನ್ನು ತಿಳಿಸ್ತದೆ. ಆಯ್ತಾ? ಭಿದ್ಯೇತೆ ತಾಸಾಂ ನಾಮರೂಪೇ ಭಿದ್ಯೇತೆ ಚಾಸಾಂ ನಾಮರೂಪೇ ಇತ್ಯುಕ್ತತ್ವಾತ್. ಅಲ್ಲೂ ಭಿನ್ನ ಭಿನ್ನವಾಗಿ ಇರ್ತದ ಅಂತ. ಅದಕ್ಕೆ ಆಚಾರ ಅರ್ಥ ಬರೀತಾರೆ. ಅಗ್ನೇಹಿ ಅನವಗತಸ್ಯಾಪಿ, ನಮಗ ಗೊತ್ತಾಗದೆ ಇದ್ರು, ಅಜ್ಞ ಜನರಾದ ನಾವು, ಅಗ್ನೇಹಿ ನಮಗಳಿಂದ, ಅನವಗತ ತಿಳಿಯದೇ ಇದ್ರೂ ಕೂಡ, ಸಮುದ್ರೇ ಸ್ಥಿತಾನಾಂ ನದೀನಾಂ, ಸಮುದ್ರದಲ್ಲಿರುವಂತಹ ನದಿಗಳು, ವಿಷ್ಣು ಸ್ಥಿತಾನಾಂ ಮುಕ್ತಾನಾಂ, ಭಗವಂತನಲ್ಲಿ ಆಶ್ರಯ ಪಡೆದ ಮುಕ್ತರು, ಭಿನ್ನಾನ್ನೇವ ನಾಮರೂಪಾಣಿ ಸಂತೇವ, ಪ್ರತ್ಯೇಕವಾಗಿ ನಾಮರೂಪಗಳು ಅವ ಅಲ್ರಿ. ಅಸ್ತಂಗಚ್ಚಂತಿ ಅಂತದ ಮತ್ತು ಭಿನ್ನ ಅನ್ ಶಬ್ದದ. ಆ ಭಿನ್ನ ಮತ್ತು ಅಸ್ತಂಗಚ್ಚಂತಿ ಅನ್ನೋದು ನಾಶ ಎಂಬುವ ಅರ್ಥದಲ್ಲಿ ಬಂದಿಲ್ವಾ? ಭಗವಂತನಲ್ಲಿ ಹೋದ ಮೇಲೆ ಇವರು ನಾಮರೂಪಗಳು ನಾಶ ಆಗಿ ಹೋಗ್ತಾವ. ನದಿಯೊಳಗೆ ಹೋದ ಮೇಲೆ ಈ ನದಿಗಳ ಹೆಸರು, ಸಮುದ್ರದಲ್ಲಿ ಹೋದ ಮೇಲೆ ಈ ನದಿಗಳ ಹೆಸರು ಮತ್ತು ರೂಪಗಳ ನಾಶ ಆಗಿ ಹೋಗ್ತಾವ ಅಂತ ಅನ್ನಬಾರ್ದು. ಅಂದ್ರೆ ನಚ ಭೇದ ಶಬ್ದೋ ನಾಶೇ ಪ್ರಯುಜ್ಯಮಾನ ಕ್ವಾಪಿ ದೃಷ್ಟ. ಎಲ್ಲರ ಭೇದ ಅನ್ನೋ ಶಬ್ದಕ್ಕೆ ನಾಶ ಅಂತ ಅರ್ಥ ಇದ್ರೆ ತೋರ್ಸ್ಬಿಡೋದು ಶ್ರೀಮದಾಚಾರ್ಯ. ಏನ್ರಿ ದೇಸಾರ, ಭೇದ ಅನ್ನೋ ಶಬ್ದಕ್ಕೆ ಯಾರ ನಾಶ ಅಂತ ಅರ್ಥ ಹೇಳ್ತಾರನ? ಯಾಕೆ ಅನ್ನಂಗಿಲ್ಲ. ಘಟ ಭಿನ್ನ ಅಂತಂದ್ರೆ ಘಟ ನಾಶ ಆತು ಅಂತ ಅರ್ಥ ಹೌದಿಲ್ಲ? ಮತ್ತೆ ಭಿನ್ನೋ ಘಟ ಭಿನ್ನ ಪಟಃ ನಾಶ ಆತು ಅಂತ ಅರ್ಥ ಅಲ್ಲ ಮತ್ತೆ. ಅಂದ್ರೆ ಹುಚ್ಚಪ್ಪ, ಶಬ್ದಾರ್ಥ ಅಲ್ಲದು, ತಾತ್ಪರ್ಯಾರ್ಥ ಅಂತಾರ ಶ್ರೀಮದಾಚಾರ್ಯ. ಭಿನ್ನ ಘಟ ಅಂದ್ರೆ ಅವಯವಗಳು ಬೇರೆ ಬೇರೆ ಆದವು, ಘಟದ ಅವಯವ ಬೇರೆ ಆತು ಅಂದ್ರೆ ಘಟ ಹೋತು ಅಂತ ಅರ್ಥ. ಹಿಂಗ್ ಹೇಳ್ಬೇಕದನ್ನ. ಘಟ ಅದ ಬಿಡಿಯಾಗಿ ಘಟಾದಾವಪಿ ಬಹುಭಾವ ಏವ ಭೇದ ಶಬ್ದ ಪ್ರಯುಜ್ಯತೆ. ಘಟಾದಿಗಳಲ್ಲೂ ಕೂಡ ಬಹುಭಾವ, ಬಹಳ ಆದವು ಅನ್ನೋ ಅಭಿಪ್ರಾಯದಾಗನ ಭೇದ ಅಂದಾರ ಹೊರತಾಗಿ ನಾಶಸ್ತು ಅರ್ಥತಃ ಏವ ಗಮ್ಯತೆ. ನಾಶ ಎಂಬುದು ತಾತ್ಪರ್ಯದಿಂದ ಹೊರತಾಗಿ ಬೇರೆ ಇಲ್ಲ. ನಚ ಅತ್ರ ಅರ್ಥತೋಪಿ ನಾಶ ಅವಗಮ್ಯತೆ. ಹೌದಾ? ಹಂಗಾರ ಘಟ ಭಿನ್ನ ಅಂತ ಅನ್ನುವಲ್ಲಿ ಅರ್ಥತಃ ನಾಶವನ್ನ ತೆಗೆದುಕೊಂಡಂತೆ ಇಲ್ಲೂ ತಗೋತೀವಿ. ಸಮುದ್ರದಲ್ಲಿ ಹೋದ ಮೇಲೆ, ಪುರುಷನಲ್ಲಿ ಪ್ರವೇಶ ಮಾಡಿದ ಅರ್ಥತಃ ನಾಶ ಆಯ್ತು ಅಂತ ತಿಳ್ಕೋತೀವಿ. ಅಂದ್ರೆ ಅರ್ಥತನೂ ಇಲ್ಲ. ಯಾಕಂದ್ರ ನಹಿ ನಾಮಾನಿ ರೂಪಾಣಿ ಕಪಾಲವದ್ ಬಹುಧಾ ಭೂತಾನಿ ತಿಷ್ಟಂತಿ. ಹಂಗ ಹೇಳ್ಬೇಕಾದ್ರೆ ಹೆಂಗ್ ಹೇಳಿದೆ ನೀನು? ಘಟದ ವಿಷಯದಲ್ಲಿ ಬಿದ್ದು ಚೂರಾದಾಗ ಘಟವು ಒಡೆಯಿತು ಅಂದ್ರೆ ಅರ್ಥಾತ್ ನಾಶವಾಯಿತು ಅನ್ನೋ ಹಂಗ ನಾವು ಇಲ್ಲಿ ಪುರುಷನಲ್ಲಿ ಪ್ರವೇಶ ಮಾಡಿದಾಗ ಅವರೆಲ್ಲ ಭಿನ್ನರಾದ್ರು ಅಂದ್ರೆ ಅರ್ಥಾತ್ ನಾಶವಾದರು ಅಂತ ಹೇಳ್ತೀವಿ. ಅಂದ್ರೆ ಆಚಾರ ಅಂತಾರೆ, ಗಡಿಗೆಗಳು ಒಡೆದ ಮೇಲೆ ತುಂಡು ಕಾಣಿಸ್ಲಿಕ್ಕತ್ತಾವ, ಹಂಗ ಅವ್ರು ಒಡೆದ ತುಂಡು ತೋರ್ಸು. ಅಂದ್ರೆ ಅದು ಹೇಳಿಕ್ ಬರುವುದಿಲ್ಲ, ನಾಶ ಅಂತ ಹೇಳಿಕ್ ಬರುವುದಿಲ್ಲ. ಎಷ್ಟ್ ಚಂದ ಅಂತ ನೋಡ್ರಿ. ನಹಿ ನಾಮಾನಿ ರೂಪಾಣಿ ಚ, ಭಗವಂತನಲ್ಲಿ ಪ್ರವೇಶ ಮಾಡಿದವರ ನಾಮ ಅಥವಾ ರೂಪಗಳು ಕಪಾಲವತ್, ಕಪಾಲ ಅಂದ್ರೆ ಘಟದ ತುಂಡು, ಎರಡು ಭಾಗ ಪೀಸ್, ಬಹುಧಾ ಭೂತಾನಿ ತಿಷ್ಟಂತಿ, ಅವುಗಳು ಒಡೆದಂತೆ ಇವರು ಇದ್ದಾರೇನೋ ಅಲ್ಲ. ಆದ್ದರಿಂದ ಅಥೋ ಭಿದ್ಯತೆ ಇತಿ ಪೃಥಕ್ತ್ವಮೇವ ಉಚ್ಯತೆ. ಭಿದ್ಯತೆ ಅಂದ್ರೆ ಪ್ರತ್ಯೇಕವಾಗಿದ್ದಾರಂತೆ ಅರ್ಥ. ಅಷ್ಟೇ ಅಲ್ಲ, ಇದು ಮುಂದಿನ ಮಂತ್ರ 58ನೇ ಪೇಜ್ ತಿರುಗಿಸಿದಾಗ ಅರ ಇವ ರಥನಾಭೌ ಕಲಾ ಯಸ್ಮಿನ್ ಪ್ರತಿಷ್ಠಿತಾ ಇತಿ ವಾಕ್ಯಶೇಷಾಚ್ಚ. ಮುಂದೆ ವಾಕ್ಯ ಏನದ? ಚಕ್ರದ ಹೊಕ್ಕಳಿನ ಭಾಗದಲ್ಲಿ ಉಳಿದ ಅರಗಳು ಅಂದ್ರೆ ಹಲ್ಲುಗಳು ಆಶ್ರಯಿಸಿಕೊಂಡಂತೆ ಭಗವಂತನನ್ನು ಈ ದೇವತೆಗಳು ಆಶ್ರಯಿಸಿಕೊಂಡಾರ ಅಂತ ಹೇಳಿಕತ್ತಾರ. ಮತ್ತೆ ನಾಶ ಆಗಿದ್ರೆ ಹೆಂಗ ಆಶ್ರಯಿಸಿಕೊಳ್ಳಿಕ್ ಬರ್ತದಪ್ಪ? ಅವರು ಬರುದಿಲ್ಲ. ಮುಂದಿನ ವಾಕ್ಯ ನೋಡಿದ್ಮೇಲೆ ಅರ್ಥ ಮಾಡ್ಕೋಬೇಕು ನೀವು. ಕೆಲವೇನಾಗ್ತದೆ, ಮೊದಲನೇ ವಾಕ್ಯ ನೋಡಿದಾಗ ಅರ್ಥ ಆಗಿರಂಗಿಲ್ಲ, ಕೊನೆಯ ವಾಕ್ಯ ನೋಡಿದಾಗ ಅರ್ಥ ಆಗಿರ್ತದೆ. ಆದ್ದರಿಂದ ಹಂಗ ಅನ್ಬಾರ್ದು. ಇತಿ ವಾಕ್ಯಶೇಷಾಚ. ಅತಃ ಪುರುಷೇ ಭಿನ್ನಾನಿ ನಾಮರೂಪಾಣಿ ಪ್ರತಿಷ್ಠಿತಾನಿ ಇತ್ಯೇವ ಅರ್ಥ. ಆದ್ದರಿಂದ ಪುರುಷೇ ಪರಮಾತ್ಮನಲ್ಲಿ ಅಂದ್ರೆ ಮುಕ್ತನಾದ ಮೇಲೆ ಭಗವಂತನಲ್ಲಿ ಭಿನ್ನಾನಿ ನಾಮರೂಪಾಣಿ ಪ್ರತ್ಯೇಕವಾಗಿ ನಾಮರೂಪ ಇವೆ. ಮತ್ತಲ್ರಿ ಅಸ್ತಂಗಚ್ಚಂತಿ ಅಂತ ಒಂದು ಶಬ್ದ ಆಡ್ಯಾರಲ್ಲ, ಅದನ್ನ ಹೆಂಗ್ ಮಾಡ್ಬೇಕು ಅಂದ್ರೆ ಅಸ್ತಗಮನಂತೂ ಆದಿತ್ಯಾದಿವದ್ ಅಜ್ಞಾನಾಂ ಅವಿಜ್ಞೇಯತ್ವಮೇವ. ಸೂರ್ಯ ಅಸ್ತಾದ ಅಂದ್ರೆ ನಾಶ ಆದ ಅಂತ ಯಾರ ಅರ್ಥ ಮಾಡ್ತಾರೇನ್ಪ? ಹಂಗಾಗಿದ್ರೆ ನಾಳೆ ಆ ಸೂರ್ಯ ಬರ್ಬೇಕು, ಹೊಸ ಸೂರ್ಯ ಬರ್ಬೇಕ್ರಿ, ಅವನು ಹೋಗ್ಬೇಕು. ಹಂಗ ದಿವ್ಸಕ್ಕೊಬ್ಬ ಹೊಸ ಸೂರ್ಯನ ಎಲ್ಲಿಂದ ತರಬೇಕು? ನಾವರ ರಿಟೈರ್ಡ್ ಆದ್ಮೇಲೆ ಎಲ್ಲಿಂದ ತರಬೇಕು? ಅಲ್ಲ,
ಅಸ್ತಂಗಮಿಸುವುದು ಅಂದ್ರೆ ನಮ್ಮ ಕಣ್ಣಿಗೆ ಮರೆಯಾಗುವುದು, ನಮಗ್ ಕಾಣಿಸ್ದೆ ಹೋಗುವುದು ಅಂತ ಇಷ್ಟೇ ಅರ್ಥವೇ ಹೊರತಾಗಿ ಏನ್ ಅರ್ಥ ಅಲ್ಲದಕ್ಕೆ ನಾಶ ಹೊಂದಿದ ಅರ್ಥ ಅಲ್ಲ. ಹಂಗ ಇಲ್ಲೂ ಸಮುದ್ರವನ್ನು ಹೊಂದಿ ನದಿಗಳು ಅಸ್ತ ಹೊಂದಿದವು ಅಂದ್ರೆ ನಮ್ ಕಣ್ಣಿಗೆ ಕಾಣ್ಲಾರ್ದು ಹೋದು ಅಂತ ಇಷ್ಟ ಅರ್ಥಪ, ಬೇರೆ ಹೇಳ್ಬೇಡ. ಇನ್ನ ಸತ್ತತ್ವ ಅನ್ನುವಂತಹ ಒಂದು ಗ್ರಂಥ ಅಲ್ಲೇನಂತಾರ, ಪ್ರಾಣಾದಯ ಕಲಾ ಯಸ್ಮಿನ್ ಮುಕ್ತ ನಿತ್ಯಂ ಪ್ರತಿಷ್ಠಿತಾ ಪೃಥಕ್ ಪೃಥಕ್ ನಾಮ ರೂಪೈರ್ನಮಸ್ತಸ್ಮೈ ಪರಾಯತೆ. ಯಸ್ಮಿನ್ ಯಾವ ಪರಮಾತ್ಮನಲ್ಲಿ ಮುಕ್ತಾಹ ಪ್ರಾಣಾದಯ ಕಲಾಹ ಮುಕ್ತರಾದ ಪ್ರಾಣ ಮೊದಲಾದ ಎಲ್ಲ ಕಲೆಗಳು ನಿತ್ಯಂ ಪ್ರತಿಷ್ಠಿತಾಹ ಅಲ್ಲಿ ನಿತ್ಯದಲ್ಲೂ ಆಶ್ರಯಿಸಿಕೊಂಡಿವೆಯೋ ಹೆಂಗ, ಪೃಥಕ್ ಪೃಥಕ್ ನಾಮರೂಪೈ ಪ್ರತ್ಯೇಕ ಪ್ರತ್ಯೇಕ ನಾಮರೂಪಗಳಿಂದ ನಮಸ್ತಸ್ಮೈ ಪರಾಯತೆ ಅಂಥ ಪರಮಾತ್ಮನಿಗೆ ನಮಸ್ಕಾರ ಅಂತ ಹೇಳ್ಯಾರ. ಅಲ್ರಿ ಇಲ್ಲಿ ಬಿಡ್ರಿ, ಬೇರೆ ಕಡೆಗೆ ಏನ್ ಬಂದದ, ನಾಮರೂಪಾಭಿಮುಕ್ತ ಅಂತ ಬಂದಿಲ್ಲೋ. ಬೇರೆ ಕಡೆಗೆ ಒಂದು ಶ್ರುತಿ ಕೊಟ್ಟವ, ಎಲ್ಲಿ ನೋವು ಹುಡ್ಕೊಂಡ್ ಬಂದವ, ನಾಮರೂಪಾಭಿಮುಕ್ತ ಅಂತ ಒಂದು ಶ್ರುತಿ ಅದ. ಅದಕ್ಕೆ ಏನ್ ಅರ್ಥ ಮಾಡ್ತೀರಿ, ನಾಮರೂಪಗಳಿಂದ ವಿಮುಕ್ತನಾದವನು ಅಂದ್ರೆ ನಾಮರೂಪಗಳು ಇಲ್ಲದೆ ಇದ್ದವನು ಅಂತ ಅರ್ಥ ಹೌದಿಲ್ಲ ಮತ್ತೆ, ಹೌದಿಲ್ಲ ಮತ್ತೆ ಅಂತಂತೀನಿ ಅಂತಂದ್ರ ಆಚಾರ ಅಂತಾರ, ನಾಮರೂಪಾದ್ ವಿಮುಕ್ತ ಇತ್ಯನೇನಾಪಿ ಆ ಶ್ರುತಿ ತಗೊಂಡು ಬಂದ್ರು ಇದೇ ಅರ್ಥ ಹೇಳ್ತದ ಹೊರತಾಗಿ ನೀ ಹೇಳೋ ಅರ್ಥ ಹೇಳಂಗಿಲ್ಲ. ನೀ ಏನ್ ಅರ್ಥ ಹೇಳಿಗತಿ, ಕೃಷ್ಣಾರ್ಪಣ ನಾಮ್ ಹೋತ್ ರೂಪ್ ಹೋತ್ ಅಂತ, ಆ ನಾಮ್ ಹೋತ್ ರೂಪ್ ಹೋತ್ ಅಂತ ಇಲ್ಲಪ್ಪ, ಅಲ್ಲೂ ಇದೇ ಅರ್ಥದ. ನಾಮರೂಪಾದ್ ವಿಮುಕ್ತ ಅಂದ್ರೇನು ಅಂತ ಹೇಳ್ತಾರ ನೋಡಿ. ವಿಪ್ರಿಯ ಇತ್ಯಾದಿವತ, ವಿಪ್ರಿಯ ಅಂದ್ರೆ ಏನು, ವಿಪ್ರಿಯ ಅಂತದ ಅವ ನಮಗೆ ವಿಪ್ರಿಯ ಇದ್ದಾನಂದ್ರೆ ಅಪ್ರಿಯ ಇದ್ದಾನಂತ ಅರ್ಥ, ಅಪ್ರಿಯನಾದವನು ಅಂತ ಅರ್ಥ. ವಿಪ್ರಿಯ ಅಂತ ಅನ್ನೋ ಶಬ್ದಕ್ಕೆ ಅಪ್ರಿಯ ಅಂತ ಅರ್ಥ ಹೆಂಗೋ ಹಂಗ ವಿಮುಕ್ತ ಅನ್ನೋ ಶಬ್ದಕ್ಕೆ ಅದೇ ಅರ್ಥ. ತಿಳಿತಾ? ಏನಾತವಾಗ ವಿಮುಕ್ತ ಅನ್ನೋ ಶಬ್ದಕ್ಕೆ, ಮುಕ್ತ ಅಂದ್ರೆ ಬಿಡುಗಡೆ ಹೊಂದಿದವನು, ವಿಮುಕ್ತ ಅಂದ್ರೆ ಬಿಡುಗಡೆ ಹೊಂದದೇ ಇದ್ದವನು ಅಂತ ಅರ್ಥ ಆಗಿ ಬರ್ಕೊಂಡಿಟ್ಕೊಳ್ರಿ. ವಿಪ್ರಿಯ ಅನ್ನುವಲ್ಲಿ ವಿ ಶಬ್ದಕ್ಕ ಅ ಅಂತ ಅರ್ಥ. ವಿ ಇಸ್ ಈಕ್ವಲ್ ಟು ಅ ಮಾಡ್ಬಿಡ್ರಿ. ವಿಪ್ರಿಯ ಇಸ್ ಈಕ್ವಲ್ ಟು ಅಪ್ರಿಯ, ಅಪ್ರಿಯ ಅಂದ್ರೆ ಪ್ರಿಯ ಅಲ್ಲ ಅಂತ ಅರ್ಥ. ವಿಮುಕ್ತ ಅನ್ನೋ ಶಬ್ದಕ್ಕೆ ವಿ ಇಸ್ ಈಕ್ವಲ್ ಟು ಅ, ಮುಕ್ತ ಇಸ್ ಈಕ್ವಲ್ ಟು ಮುಕ್ತ ಅಲ್ಲ, ನಾಮರೂಪದಿಂದ ಮುಕ್ತ ಅಲ್ಲ ಅಂದ್ರೆ ನಾಮರೂಪಗಳ ಜೊತೆಗೆ ಅವ ಅಂತ ಅರ್ಥ. ಸರಿ ಆಯ್ತೇನೋ, ಎಲ್ಲರಿಗೂ ಅರ್ಥ ಆಯ್ತಾ? ಅದಕ್ಕೇನಾಯ್ತು, ನಾಮರೂಪಾದ್ ವಿಮುಕ್ತ ಅನ್ನುವ ಒಂದು ಶ್ರುತಿಯನ್ನು ತಗೊಂಡು ಬಂದ್ರು. ಆ ಶ್ರುತಿ ನೋಡಿದಾಗಾದ್ರೂ ಇವ್ರು ಮುಕ್ತರಾದ್ಮೇಲೆ ನಾಮ ರೂಪ ಇರಂಗಿಲ್ಲ ಅನ್ನೋ ಅರ್ಥ ಹೇಳ್ತೀನಿ ಅಂದ್ರೆ, ವಿಮುಕ್ತ ಅನ್ನೋ ಶಬ್ದಕ್ಕೆ ಇರಂಗಿಲ್ಲ ಅಂತ ಅರ್ಥ ಅಲ್ಲ, ಇರ್ತಾವ ಅಂತ ಅರ್ಥ ಅಂದ್ರು. ಇವನು ಉಲ್ಟಾ ಹೇಳ್ತಿರಲ್ರಿ ಅಂದ್ರೆ, ಹೌದು ಮುಕ್ತ ಅಂದ್ರೆ ಏನು, ಇಲ್ಲ ಅಂತ ಅರ್ಥ. ಅವ ಕೆಲಸದಿಂದ ಮುಕ್ತ, ಅವ ಉದ್ಯೋಗದಿಂದ ಮುಕ್ತ ಅಂದ್ರೆ ಇನ್ನು ಕೆಲಸಕ್ಕೆ ಬರ್ಲಿಕ್ಕಿಲ್ಲ, ಎಲ್ಲ ಮುಗೀತು ಅಂತ ಅರ್ಥ. ವಿಮುಕ್ತ ಅಂದ್ರೆ ಮುಕ್ತಕ್ ವಿರುದ್ಧ, ಮತ್ತೆ ಕೆಲಸದಾಗಿದ್ದಾನ ಅಂತ ಅರ್ಥ ಅದಕ್ಕೆ. ವಿ ಅಂದ್ರೆ ಅಲ್ಲ ಅಂತ ಅರ್ಥ ಅದಕ್ಕೆ. ವಿಪ್ರಿಯ ಅಂದ್ರೆ ಪ್ರಿಯ ಅಲ್ಲ, ಪ್ರಿಯ ಅಲ್ಲ ಅಂದ್ರೆ ಮತ್ತ ಅಪ್ರಿಯ ಅಂತ ಅರ್ಥ. ಹಂಗ ಮುಕ್ತ ಅಂದ್ರೆ ಎಲ್ಲ ಬಿಡುಗಡೆ ಹೊಂದವ, ಅಮುಕ್ತ ನಾಮರೂಪೇ ಅವಿಹಾಯ ಇತಿ ಚ ಪೂರ್ವತ್ರ. ಇಲ್ಲೇನದ ನೋಡ್ರಿ, ಅದರ ನಾಮರೂಪೇ ಅವಿಹಾಯ ಅಂತೂ ಪದಚ್ಛೇದ ಮಾಡ್ಲಿಕ್ಕೆ ಬರ್ತದೆ. ನಾಮರೂಪೇ ವಿಹಾಯ ಅಲ್ಲ, ಅದರ ಹಿಂದಿನ ಸೆಂಟೆನ್ಸ್ ಒಳಗ ಯಾವ ಶ್ರುತಿ ವಾಕ್ಯವನ್ನು ಪರರು ಉದಾಹರಿಸುತ್ತಾರೋ ಆ ವಾಕ್ಯದ ಹಿಂದಿನ ಭಾಗದಲ್ಲಿ ನಾಮರೂಪೇ ಅವಿಹಾಯ ಅಂತೂ ಬಂದದ, ನಾಮರೂಪಗಳನ್ನ ಬಿಡದೆ ಅಂತೂ ಬಂದದ. ಅಂದ ಮೇಲೆ ನಾಮರೂಪಗಳು ಹಂಗೆ ಇರ್ತಾವ. ಅಷ್ಟೇ ಅಲ್ಲ, ಅನಂತಂಬೈ ನಾಮ ಅನಂತ ವಿಶ್ವೇ ದೇವಾಹ, ನಾಮಗಳು ಅನಂತ ಅಂತ ಹೇಳಿಕತ್ತಾರ. ಮತ್ತ ಅವು ಅನಂತ ಆಗ್ಬೇಕಾದ್ರೆ ನಾಶ ಹೊಂದಿದ್ರೆ ಅನಂತ ಹೆಂಗಾಗಬೇಕಪ್ಪ, ಅವು ಆಗುದಿಲ್ಲ, ಯಾವಾಗ್ಲೂ ಇರ್ಬೇಕವು. ವಿಶ್ವೇ ದೇವಾಹ ಅನಂತಾಹ, ಎಲ್ಲಾ ದೇವತೆಗಳು ಅನಂತ ಅಂತ ಹೇಳಿಕತ್ತಾರ. ಅದಕ್ಕ ಮತ್ತು ಇನ್ನೊಂದು ನಾಮರೂಪಯೋಗೋ ಅನಂತತ್ವಂ ಶ್ರುತಿ ಭಕ್ತಿ, ನಾಮರೂಪಗಳಿಗೆ ಅನಂತತ್ವವನ್ನು ವೇದ ಹೇಳ್ತದೆ. ಇನ್ನ ನೋಡು ಪುರುಷ ಸೂಕ್ತದಲ್ಲಿ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾಹ, ಯಾವ ವೈಕುಂಠದಲ್ಲಿ ಪೂರ್ವೇ ಸಾಧ್ಯ ದೇವಾಹ ಸಂತಿ, ಈ ಹಿಂದಿನ ಕಲ್ಪದಲ್ಲಿ ಸಾಧನೆ ಮಾಡಿಕೊಂಡು ಮುಕ್ತರಾದ ದೇವತೆಗಳು ಇದ್ದಾರೋ, ಸಂತಿ ಹಿಂದಿನ ಕಲ್ಪ ದೇವತೆಗಳು ಇದ್ದಾರೆ ಇನ್ನೂ. ಮತ್ತೆ ನಿನ್ನ ಪ್ರಕಾರ ಒಳಗೆ ಹೋದ್ಮೇಲೆ ಏನಾಗಬೇಕಾಗಿತ್ತು, ನಾಶ ಆಗಬೇಕಾಗಿತ್ತು. ಮತ್ತೆ ಇದು ಹೆಂಗೆ ಇದ್ದಾರಂತ ಹೆಂಗೆ ಹೇಳ್ತಾರೆ ಶ್ರುತಿ, ಮುಕ್ತರಾಗಿದ್ದಾರೆ ಅಂದ ಮೇಲೆ ಅವ್ರು ಹೋಗಂಗಿಲ್ಲ. ಸಹ ಆ ಅಪರೋಕ್ಷ ಜ್ಞಾನಿಯಾದವನು ತತ್ರ ಮೋಕ್ಷದಲ್ಲಿ ಪರ್ಯೇತಿ ಸಂಚಾರ ಮಾಡ್ತಾನ, ಜಕ್ಷನ್ ತಿಂತಾನ, ಕ್ರೀಡನ್ ಆಟ ಆಡ್ತಾನ, ರಮಮಾಣ ಸ್ತ್ರೀ ಸಹವಾಸ ಮಾಡ್ತಾನ. ಸಹ ಅವನು ಅಶ್ನುತೆ ಸರ್ವಾನ್ ಕಾಮಾನ್, ಎಲ್ಲ ಕಾಮನೆಗಳನ್ನ ಯಾರ ಜೊತೆಗೆ, ಸಹ ಬ್ರಹ್ಮಣ ವಿಪಶ್ಚಿತ, ಭಗವಂತನ ಜೊತೆ ಕುತ್ಕೊಂಡು ಊಟ ಮಾಡ್ತಾನಂತ.
ಚತುರ್ಮುಖ ಬ್ರಹ್ಮದೇವರು ಭಗವಂತ ಅವ್ರ ಸಾಲಿನ ಕೂತು ಊಟಕ್ಕೆ ಹಾಕ್ತಾರಂತ. ಪೇ ತಗೋ ನೀನು ಊಟಕ್ಕೆ ಬಾ, ಇಲ್ಲಿ ತಗೋ ಅಂತ ಕುಡಿಸ್ತಾರಂತ. ಅವ್ನು ಜಕ್ಷಣ ಊಟ ಜಕ್ಷನ್ ಅಂದ್ರೆ ಜಗ್ಗಿ ಅಷ್ಟು ತಗೊಳ್ದ್ರಿ, ಬರ್ತಾ ಹೊಡಿ ಜಗ್ಗಿ ಅಷ್ಟು ಅಂತ ಜಕ್ಷನ್ ಅಂತ. ಹೋಗೋಣ ಮುಂದ. ಅರ್ಥ ಆಗಿತ್ತ ಇಲ್ಲ? ಸರಳದ ಶ್ರುತಿ ಅರ್ಥ ಏನ್ ಬಹಳ ಗದ್ಲಿಲ್ಲ. ಸಾರ ತಿಳಿತಿಲ್ಲೋ? ಏನ್ ತಿಳಿತು? ನೋಡ್ರಿ ಮುಕ್ತರಾದ ಮೇಲೂ ಭಗವಂತನ ಜೊತೆಗೆ ವಿಷಯ ಭೋಗಗಳನ್ನ ಮಾಡ್ತಾ ಇದ್ದಾನ ಅಂದ್ರೆ ಅವನ ನಾಶ ಹೊಂದಿಲ್ಲ ಅಂತ ಆಯ್ತು, ಇದ್ದಾನ ಅಂತ ಅರ್ಥ. ಇನ್ನ ಮತ್ತೊಂದು ಮಂತ್ರದ ರುಚಾಂ ತ್ವಃ ಪೋಷಮಾಸ್ತೆ ಪುಷ್ವಾನ್ ಗಾಯತ್ರಂ ತೋ ಗಾಯತೆ ಶಕ್ವರೀಷು ಇತ್ಯಾದೇಶ್ಚ. ಅಲ್ಲೇನಾಗ್ತದ ಅಂತಂದ್ರ ಒಬ್ಬ ಬ್ರಹ್ಮದೇವರು ತ್ವಹ, ತ್ವಹ ಅಂದ್ರೆ ಕಶ್ಚಿತ ಅಂತ ಅರ್ಥ. ಅದಕ್ಕೆ ತ್ವಹ ಅಂದ್ರೆ ಒಬ್ಬ ಅಂತ ಅರ್ಥ ರೀ, ಬರ್ದಿಟ್ಕೊಳ್ರಿ. ಉಪನಿಷತ್ತಿನಲ್ಲಿ ತ್ವಹ ಅಂದ್ರೆ ಒಬ್ಬ. ಅವ ರುಚಾಂ ಪೋಷಮಾಸ್ತೆ ಋಗ್ವೇದವನ್ನ ಹೇಳ್ತಾ ಇರ್ತಾನ. ಪುಷ್ವಾನ್ ಆ ಋಗ್ವೇದಗಳನ್ನ ಹೇಳ್ತಾ ಅದಕ್ಕೆ ಪೋಷಣೆ ಕೊಡ್ತಿರ್ತಾನ. ಗಾಯತ್ರಂತೋ ಗಾಯತಿ ಶಕ್ವರೀಷು, ಮತ್ತೊಬ್ಬವ ಶಕ್ವರಿ ಛಂದಸ್ಸಿನಲ್ಲಿ ಗಾಯತ್ರ ಸಾಮವನ್ನ ಗಾನ ಮಾಡ್ತಾ ಇರ್ತಾನ. ಯಾರು? ಮತ್ತೊಬ್ಬ ಬ್ರಹ್ಮ. ತ್ವೋ 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 ಅನ್ನೋದ್ರಿಂದ ಒಬ್ಬ ಬ್ರಹ್ಮ, ಇಬ್ರು ಬ್ರಹ್ಮ, ಮೂರ್ ಬ್ರಹ್ಮ ಅಂತ ಹಿಂದಿನ ಮನ್ವಂತರಗಳಲ್ಲಿ ಆದ ಎಲ್ಲಾ ಬ್ರಹ್ಮದೇವ್ರನ್ನ ಹೇಳಿಕತ್ ಹೊತ್ನೊಳಗ ಮತ್ತೆ ನೀ ಹೇಳಿ ನಾಶ ಆಗ್ಯದಂದ್ರೆ ಮತ್ತೆ ಅವ್ರೆಲ್ಲಿಂದ ಬಂದ್ರವ್ರಲ್ಲ? ಒಬ್ಬವ ಸಾಮ್ ವೇದ ಮಾಡ್ತಿರ್ತಾನ, ಇನ್ನೊಬ್ಬ ಋಗ್ವೇದ ಹೇಳ್ತಿರ್ತಾನ, ಇನ್ನೊಬ್ಬ ಯಜುರ್ವೇದ ಹೇಳ್ತಿರ್ತಾನ, ಮತ್ತೊಬ್ಬವ ಪುರಾಣ ಹೇಳ್ಕೊತಿರ್ತಾನಂತ್ರಿ. ಇದು ಪೂರ್ಣ ಮಂತ್ರ ಬೇರೆ ಕಡೆ ಬರ್ತದ ಅಂದ ಮೇಲೆ ಮತ್ತು ನಾಶ ಆದ್ರೆ ಗತಿ ಏನೆಲ್ಲರ. ಅದಕ್ಕೆ ಹಂಗಲ್ಲ. ಇತ್ಯಾದೇಶ್ಚ. ಸರಿ, ಕೊನೆಯದೇನಾಯ್ತಪ್ಪ ಹಾಗಿದ್ರೆ? ಸುಕೇಶ ಭರದ್ವಾಜನು ಪಿಪ್ಪಲಾದರ ಕಡೆಗೆ ಬಂದು ನನಗೆ ಹಿರಣ್ಯನಾಭ ಕೋಸಲ ರಾಜಕುಮಾರ ಒಂದು ಪ್ರಶ್ನೆ ಕೇಳಿದ. ಏನ್ ಪ್ರಶ್ನೆ ಕೇಳಿದ? ಷೋಡಶ ಕಲೆಗಳಿಗೆ ಜನ್ಮದಾತ ಮತ್ತು ಆಶ್ರಯದಾತ ಯಾರು ಅಂತ ಕೇಳಿದ. ನನಗೆ ಗೊತ್ತಿರ್ಲಿಲ್ಲ, ಅವನನ್ನು ಗೊತ್ತಿಲ್ಲ ಅಂತ ಹೇಳಿ ಕಳಿಸಿದೆ. ಅದನ್ನು ನಾನು ತಿಳ್ಕೊಳ್ಬೇಕು ಅನ್ನೋ ಅಪೇಕ್ಷೆಯಿಂದ ನಿಮ್ಮ ಕಡೆಗೆ ಬಂದಿದ್ದೇನೆ. ಅದಕ್ಕೆ ದಯಮಾಡಿ ನೀವು ತಿಳಿಸ್ರಿ ಅಂತ ಹೇಳಿದಾಗ ಅವ ಎಲ್ಲೂ ಬೇರೆ ಕಡೆಗಿಲ್ಲಪ್ಪ, ಇದೇ ದೇಹದಲ್ಲಿ ನಮ್ಮ ಹೃದಯದ ಅಂತರ್ಯಾಮಿಯಾದ ಭಗವಂತನಿದ್ದಾನಲ್ಲ, ಇವನೇ ಷೋಡಶ ಕಲೆಗಳ ಜನಕ. ಅವನು ಷೋಡಶ ಕಲೆಗಳನ್ನು ಸೃಷ್ಟಿ ಮಾಡಬೇಕು ಎಂದು ಸಂಕಲ್ಪವನ್ನ ಮಾಡಿದಾಗ ಎಂಥವರನ್ನ ಮೊದಲು ಸೃಷ್ಟಿ ಮಾಡ್ಲಿ ಅಂದ್ರ ಆ ಹುಟ್ಟಿದ ವ್ಯಕ್ತಿ ತನ್ನ ಭಕ್ತಿಯಿಂದ ನನ್ನನ್ನು ವಶದಲ್ಲಿ ಇಟ್ಟುಕೊಳ್ಳುವಂಥವನಾಗಿರಬೇಕು. ಅವನು ಹೊರಟ್ರೆ ಬೆನ್ನತ್ತಿಕೊಂಡು ಹೊರಡಬೇಕು, ಅವನು ಕೂತ್ರೆ ಅವನ ಜೊತೆ ಕೂಡ್ಬೇಕು. ಇಂಥವರನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಪ್ರಾಣದೇವರನ್ನ ಸೃಷ್ಟಿ ಮಾಡಿದ್ರು. ಪ್ರಾಣಾತ್ ಶ್ರದ್ಧಾ ಕಂ ವಾಯುರ್ಜ್ಯೋತಿರಾಪ ಪೃಥಿವೀ ಇಂದ್ರಿಯಂ ಮನಃ ಅನ್ನಮನ್ನ ವೀರ್ಯಂ ತಪೋ ಮಂತ್ರ ಕರ್ಮಲೋಕ ಲೋಕೇಶು ನಾಮಚ. ಈ 16 ಕಲೆಗಳನ್ನು 16 ಕಲಾಭಿಮಾನಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಇವರು ಸಂಸಾರದಲ್ಲಿ ಇದ್ದಾಗಲೂ ಭಗವಂತನ ಆಶ್ರಯದಲ್ಲೇ ಇದ್ದಾರೆ, ಮುಕ್ತರಾದ ಮೇಲೂ ಭಗವಂತನಲ್ಲೇ ಇರ್ತಾರ ಆಶ್ರಯದಲ್ಲಿ ಅಂತ ವೇದದಲ್ಲಿ ಪಿಪ್ಪಲಾದರು ಹೇಳುವಾಗ, ಸಮುದ್ರದಲ್ಲಿ ನದಿಗಳು ಹೋಗಿ ಸೇರಿದಾಗ ಹೆಂಗ ಪ್ರತ್ಯೇಕವಾಗಿ ನಾಮರೂಪಗಳು ಉಳ್ಳದ್ದಾಗಿರ್ತಾವೋ ಹಂಗೆ ಭಗವಂತನಲ್ಲಿ ಇವರು ಸೇರಿದಾಗಲೂ ಪ್ರತ್ಯೇಕ ನಾಮರೂಪಗಳು ಉಳ್ಳದ್ದಾಗಿದೆ ಅಂತ ಹೇಳಿದರೆ ಪರಭಾಷ್ಯಕಾರರು ಪರವ್ಯಾಖ್ಯಾನಕಾರರು ಅಲ್ಲ. ಅಲ್ಲಿ ಹೋದ ಮೇಲೆ ಇವರು ತಮ್ಮ ನಾಮರೂಪಗಳನ್ನ ಕಳೆದುಕೊಳ್ತಾರೆ ಅಂತ ಬರೆದು ಬಿಟ್ರು. ಅದಕ್ಕೆ ಶ್ರೀಮದಾಚಾರ್ಯ ದೀರ್ಘವಾದ ವಿವರಣೆಯನ್ನು ಕೊಟ್ಟು ಸರ್ವಾತ್ಮನ ಸಾಧ್ಯ ಇಲ್ಲ. ನದಿಗಳಲ್ಲಿ ಹೋಗಿ ಸೇರಿದ ನೀರುಗಳಲ್ಲೂ ಅವು ಗಂಗಾಜಲ ಯಮುನಾಜಲ ಅಂತ ಪ್ರತ್ಯೇಕ ಇರ್ತಾವ. ಅದಕ್ಕೆ ದೃಷ್ಟಾಂತಗಳೇನು? ಅಲ್ಲಿರುವ ಮೀನುಗಳೇ ದೃಷ್ಟಾಂತ. ಎರಡನೇದ್ದು ಮೋಡದ ದೃಷ್ಟಾಂತ. ಮಳೆ ನೀರನ್ನು ತಗೊಂಡು ಹೋಗಿ ಸರಿಯಾಗಿ ಸುರಿಸ್ತದದು. ಬರೇ ನಾಮ ಅಲ್ಲ, ರೂಪ ಸಹಿತ ಹಂಗೆ ಇರ್ತದ. ಅದಕ್ಕ ಯಮುನಾ ನದಿ ನೀರು ಅಲ್ಲಿ ಹೋದ್ರು ಕಪ್ಪ ಇರ್ತದದು. ಅಲ್ಲಿ ಹೋದ ಮೇಲೂ ಕೂಡ ಲೋಕದಲ್ಲಿ ಸ್ತ್ರೀಯರಿಗೆ ಶ್ರೀನಿವಾಸ ಶ್ರೀಗಣ ಕೇಳಿದ್ರು, ಲೋಕದಲ್ಲಿ ಅತ್ತಿ ಮತ್ತು ತವ್ರ ಮನೆಯಿಂದ ಅತ್ತಿ ಮನೆಗೆ ಹೋದಾಗ ನಾಮ ವ್ಯತ್ಯಾಸ ಆದರೂ ಕೂಡ ಅಲ್ಲಿ ವ್ಯತ್ಯಾಸ ಇಲ್ಲ. ಅಲ್ಲಿ ಗಂಗಾ ಯಮುನಾ ಅಂಬೋ ನಾಮಗಳು ಹಂಗೆ ಇರ್ತಾವ. ಆದ್ದರಿಂದ ಭಿನ್ನ ಅಲ್ಲಿ ಪ್ರಯೋಗಗಳು ಅಥವಾ ವ್ಯಾಕರಣ ಪ್ರಕ್ರಿಯೆ, ಬೇರೊಂದು ಶ್ರುತಿಗಳು ಎಲ್ಲವನ್ನ ತೆಗೆದುಕೊಂಡು ಶ್ರೀಮದಾಚಾರ್ಯ ಏನ್ ಸಮರ್ಥನೆ ಮಾಡಿ ತೋರಿಸ್ತಾರೆ? ಸಮುದ್ರದಲ್ಲಿ ನದಿಗಳು ಹೋಗಿ ಸೇರಿದಾಗಲೂ ಅವು ಪ್ರತ್ಯೇಕವಾಗಿ ನಾಮರೂಪಗಳಿದ್ದದ್ದಾಗ್ತವೆ ಹೊರತಾಗಿ ಒಂದಾಗುವುದಿಲ್ಲ. ಭಗವಂತನಲ್ಲಿ ಕಲಾಭಿಮಾನಿ ದೇವತೆಗಳು ಹೋಗಿ ಸೇರಿದರೂ ಕೂಡ ಅವರು ಅವನಲ್ಲಿ ಆಶ್ರಿತರಾಗಿ ಪ್ರತ್ಯೇಕ ಇರ್ತಾರೆ ಹೊರತಾಗಿ ಒಂದಾಗಂಗಿಲ್ಲ. ಅರ್ಥ ಆಯ್ತಾ ಹೇಳಿದ್ದು? ಆದ್ದರಿಂದ ಇನ್ನ ಕೊನೆಯ ಮಂತ್ರ ಏನಂತ? ಅರ ಇವ ರಥನಾಭೌ. ಈಗ ಹೇಳ್ತಾ ನೋಡ್ರಿ ಅದನ್ನೇ. ಅಂದ್ರೆ ಆಚಾರ್ಯ ಯಾವುದನ್ನ ಇಷ್ಟೊತ್ತು ಸಮರ್ಥನೆ ಮಾಡಿದ್ರು ಮೂಲದಲ್ಲಿ ಅದು ಮಂತ್ರ ಸಿಗ್ತದೆ ನಮ್ಗೆ. ಅರ ಇವ ರಥನಾಭೌ. ಆ ರಥದ ನಾಭಿ ಅಂದ್ರೆ ಇಲ್ಲಿ ಚಕ್ರದ ನಾಭಿ ಅಂತ ಅರ್ಥ. ಆ ವೀಲ್ ಏನಿರ್ತದ ಅದರ ಮಧ್ಯ ಹೊಕ್ಕಳಲ್ಲಿ ಈ
ರಥನಾಭೌ ರಥದ ನಾಭಿ ಅನ್ನೋ ಶಬ್ದಕ್ಕೆ ರಥದ ಚಕ್ರದ ಹೊಕ್ಕಳು ಅಂತ ಅರ್ಥ ಹೊರತಾಗಿ ರಥದ ನಾಭಿ ಅಂತ ಅರ್ಥ ಅಲ್ಲ. ಇಲ್ಲಿ ರಥ ಶಬ್ದಕ್ಕೆ ಚಕ್ರ ಅಂತ ಅರ್ಥ ಮಾಡ್ಕೋಬೇಕು. ಚಕ್ರದ ಹೊಕ್ಕಳಿನಲ್ಲಿ ಉಳಿದದ್ ಎಲ್ಲ ಎಕ್ಸೆಲ್ಸ್ ಗಳು ಬಂದು ಕೂಡಿರ್ತಾವ. ಹಂಗ ಕಲಾ ಯಸ್ಮಿನ್ ಪ್ರತಿಷ್ಠಿತಾ ಎಲ್ಲ ಕಲೆಗಳು ಯಾರಲ್ಲಿ ಸೇರ್ಕೊಂಡಾವು. ತಂ ವೇದ್ಯಂ ಪುರುಷಂ ವೇದ ಆ ತಿಳಿಯಲೇಬೇಕಾದ ಪುರುಷನ ತಿಳ್ಕೊಂಡ್ರೆ ಯಥಾ ತಂ ವೇದ್ಯಂ ಪುರುಷಂ ವೇದ ಯಾವ ರೀತಿಯಾಗಿ ಅವನನ್ನ ತಿಳಿಯಬೇಕೋ ಹಂಗ ತಿಳಿದ್ರೆ ಮಾವೋ ಮೃತ್ಯು ಪರಿವ್ಯಥಾಹ ನಿಮಗ ಮರಣ ಬಂದು ಕಾಡೋದಿಲ್ಲ. ಮೃತ್ಯು ಪರಿವ್ಯಥಾಹ ಏನ್ ಮಾಡೋದಿಲ್ಲ, ಮರಣ ಏನ್ ಮಾಡೋದಿಲ್ಲ, ಚಿಂತೆ ಮಾಡಬೇಡ. ತಾನ್ ಹೋವಾಚ ಇಷ್ಟು ಉಪದೇಶ ಮುಗಿಸಿ ಪಿಪ್ಪಲಾದರಂತಾರ ತಾನ್ ಅವರನ್ನ ಆ 6 ಜನರನ್ನ ಕುರಿತು ಉವಾಚ ಏನಂತಂದ್ರು, ಏತಾವದೇವ ಅಹಂ ಏತತ್ ಪರಂ ಬ್ರಹ್ಮ ವೇದ. ನೋಡ್ರಪ್ಪ ನಂಗೆ ಇಷ್ಟ ಗೊತ್ತದ. ಎಷ್ಟು ಪ್ರಾಮಾಣಿಕಪ್ಪ. ಮತ್ತ ಇಷ್ಟು ಉತ್ತರ ಕೊಟ್ಟು ಇಷ್ಟೆಲ್ಲಾ ದೊಡ್ಡ ಉಪನಿಷತ್ತು ಮಾಡಿ ಏನಂತಾರ, ಏತಾವದೇವ ಅಹಂ ಏತತ್ ವೇದ, ಇಷ್ಟೇ ನನಗೆ ಗೊತ್ತದ, ಇದಕ್ಕಿಂತ ಹೆಚ್ಚಿನ ಗೊತ್ತಿಲ್ಲ. ನಾತಃ ಪರಮಸ್ತೀತಿ, ನನಗೆ ಇದಕ್ಕಿಂತ ಹೆಚ್ಚು ಗೊತ್ತಿಲ್ಲ. ಅಂದ್ರೆ ಬ್ರಹ್ಮ ಹೆಚ್ಚಿಲ್ಲ ಅಂತಲ್ಲ, ನನಗೆ ಹೆಚ್ಚು ಗೊತ್ತಿಲ್ಲ. ಈ ತೇಹಿ ತಮ್ಮ ಅರ್ಚೆಯಂತಹ ಇಷ್ಟು ಪಾಠ ಹೇಳಿಸ್ಕೊಂಡ್ಮೇಲೆ ಅವರು ಅವನಿಗೆ ಅರ್ಚೆಯಂತಹ ಪೂಜೆ ಮಾಡ್ತಾ ಆ 6 ಜನ ವಿದ್ಯಾರ್ಥಿಗಳು ಗುರುಗಳಿಗೆ ಪೂಜೆಯನ್ನ ಮಾಡಿ ಏನಂತಾರ, ತ್ವಂಹಿನ ಪಿತಾ, ನೀನು ನಮ್ಮ ತಂದೆ. ಯಾಕ ಯೋ ಅಸ್ಮಾಕಂ ಅವಿದ್ಯಾಯಾಹ ಪರಂಪಾರಂ ತಾರಯಸಿ ಇತಿ, ನಮ್ಮನ್ನು ಅಜ್ಞಾನದ ಸಮುದ್ರದಿಂದ ಪಾರು ಮಾಡಿ ದಂಡೆ ಮುಟ್ಸಿದ್ದೀಯಲ್ಲ. ಬಹಳ ಚಂದದ್ರಿ. ಇದಕ್ಕೆ ಒಬ್ರು ಸುಭಾಷಿತ ಮಾಡ್ಯಾರ, ಜನಿತಾ ಚೋಪನೀತಾ ಚ ಯಶ್ಚ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ ಭಯತ್ರಾತ ಪಂಚಯಿತೆ ಪಿತರ ಸ್ಮೃತಃ ಅಂತ ಒಂದು ಮಾತು. 5 ಮಂದಿನ ತಂದಿ ಅಂತ ಕರಿಬೇಕಂತ. ಜನಿತಾ ಹಡದವನು, ಉಪನೀತ ಮಂಜು ಮಾಡಿಸಿದವನು, ವಿದ್ಯಾಂ ಪ್ರಯಚ್ಛತಿ ಗುರುಗಳು ಪಾಠ ಹೇಳಿಕೊಟ್ಟ ಗುರುಗಳು, ತೊಂಬಿನ ಪಿತಾ ನೀ ನಮ್ಮ ಅಪ್ಪ. ಅಲ್ರಿ ಅವ ಹೆಂಗ ಅಪ್ಪ ರೀ, ಹಡದವ ಬೇರೆ ಅಂದ್ರೆ ಅಲ್ಲಪ್ಪ, ಜ್ಞಾನ ಕೊಟ್ಟು. ಯಾಕ ಅಪ್ಪ ಅಂತ ಕರೆದ್ರು, ಅವಿದ್ಯಾಯಾಹ ಪರಂಪಾರಂ ತಾರಯಸಿ, ಅವಿದ್ಯೆಯ ಸಮುದ್ರವನ್ನು ದಾಟಿಸಿ ದಂಡಿ ಕರ್ಕೊಂಬಂದಿಲ್ಲಪ್ಪ. ಅದಕ್ಕ ಜನಿತಾಚ ಉಪನೀತಾಚ ಎಷ್ಟ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ ಭಯತ್ರಾತ, ಅನ್ನ ಕೊಡೋನು ಭಯ ಪಾರ ಮಾಡೋನು, ಪಂಚಯಿತೆ ಪಿತರಸ್ಮೃತ 5 ಮಂದಿ ಏನ್ ಕರ್ಸ್ಕೊಂಡ್ರ, ತಂದೆ ಅಂತ ಕರ್ಸ್ಕೊಂಡಾರ. ಯೋ ಅಸ್ಮಾಕಂ ಅವಿದ್ಯಾಯ ಪರಂಪಾರಂ ತಾರಯಸಿ ನಮಃ ಪರಮ ಋಷಿಭ್ಯೋ ನಮಃ ಪರಮ ಋಷಿಭ್ಯ. ನಿಮ್ಮ ಗುರುಗಳಿಗೆ ಅವರ ಗುರುಗಳಿಗೆ ಎಲ್ಲರಿಗೂ ನಮ್ಮ ನಮಸ್ಕಾರವಿರಲಿ. ಭಾಷ್ಯದ ಕೊನೆಯ ಮಂಗಳಾಚರಣ. ನಮೋ ನಮೋಸ್ತು ಹರಗೆ ಪ್ರೇಷ್ಠ ಪ್ರೇಷ್ಠತಮಾಯ. ಹೇಳ್ತೀನಿ ಅನ್ರಿ, ನಮೋ ನಮೋಸ್ತು ಹರಗೆ ಪ್ರೇಷ್ಠ ಪ್ರೇಷ್ಠತಮಾಯ ಮೇ ಪರಮಾನಂದ ಸಂದೋಹ ಸಾಂದ್ರಾನಂದ ವಪುಷ್ಮತೆ. ಹರಯೇ ನಮಃ, ಭಗವಂತನಿಗೆ ನಮಃ, ನಮಃ ಅಸ್ತು, ನಮಸ್ಕಾರವಿರ್ಲಿ. ಎಂಥವನು ಪರಮಾತ್ಮ, ಪ್ರೇಷ್ಠತಮಾಯ, ಅತ್ಯಂತ ಪ್ರೀತಿಗಿಂತ ಪ್ರೀತಿ ಪಾತ್ರ. ಯಾವುದು ಪ್ರೀತಿ ಪಾತ್ರವಾದ ವಸ್ತುಗಳಿವೆಯೋ ಅವೆಲ್ಲಕ್ಕಿಂತಲೂ ಪ್ರೀತಿ ಪಾತ್ರನಾದವನು. ಯಾರಿಗೆ? ಮೇ, ನನಗೆ. ಅವ ಎಂಥವ? ಪರಮಾನಂದ ಸಂದೋಹ ಸಾಂದ್ರಾನಂದ ವಪುಷ್ಮತಿ. ಪರಮ ಆನಂದದ ಸಂದೋಹ ಗುಂಪು, ಸಾಂದ್ರವಾದ ಆನಂದದ ದೇಹವುಳ್ಳವನು, ಆನಂದ ಪೂರ್ಣ, ಆನಂದ ಪರಿಪೂರ್ಣನಾಗಿರುವಂತಹ ನನಗೆ ಅತ್ಯಂತ ಪ್ರಿಯನಾದ ಭಗವಂತನಿಗೆ ನಮಸ್ಕಾರವಿರಲಿ. ಇತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಂ ಷಟ್ಪ್ರಶ್ನೋಪನಿಷದ್ ಭಾಷ್ಯಂ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು.